Dear students, so let's start with today's topic. Okay. So ಇವತ್ತಿನ ನಮ್ಮ ಟಾಪಿಕ್ ಟೈಮ್ ಆ್ಯಂಡ್ ವರ್ಕ್. ಓಕೆ, ಸೊ ಇದು ಭಾಳ ಸಿಂಪಲ್ ಟಾಪಿಕ್ ಐತ್ರಿ. ಓಕೆ, ಆಮೇಲೆ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತ್ರಿ. ಓಕೆ, ಸೊ ಇಲ್ಲಿ ಅಷ್ಟೇನು ಭಾಳ ಡಿಫಿಕಲ್ಟ್ ಟೈಪ್ ಆಫ್ ಕ್ವಶನ್ಸ್ ಏನು ನಮ್ಮ ಎಕ್ಸಾಮಿಗೆ ಬರಂಗಿಲ್ಲ ರೀ. ಬಟ್ ಆದರೂ ಒಂದೊಂದು ಏನೇನು ವೆರೈಟೀಸ್ ಅದಾವು, ಎಲ್ಲ ವೆರೈಟೀಸನ್ನ ನಾವು ಏನೈತ್ರಿ ಕವರ್ ಮಾಡ್ಕೊಳ್ರಿ. ಓಕೆ, ಒಬ್ರು ಜನ ಕೆಲಸ ಬಿಟ್ರೆ ಹೆಂಗೆ ಮಾಡೋದ್ರಿ, ಇಬ್ಬರು ಜನ ಬಿಟ್ರೆ ಹೆಂಗೆ ಮಾಡೋದ್ರಿ, ಹೌದಾ? ಕೆಲಸ ಮುಗಿಯೋಕ್ಕಿಂತ ಮುಂಚೆ ಬಿಟ್ರಂದ್ರೆ ಯಾವ ಥರ ಮಾಡೋದ್ರಿ? ಓಕೆ, ಇಬ್ರಿಬ್ರು ಸೇರಿ ವರ್ಕ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದ್ರಿ? ಈಕ್ವೇಶನ್ ಟೈಪ್ ಪ್ರಾಬ್ಲಮ್ಸ್ನ ಯಾವ ರೀತಿ ಮಾಡೋದ್ರಿ? ಓಕೆ, ಸೊ ಡೋಂಟ್ ವರಿ, ಏನೇನು ವೆರೈಟೀಸ್ ಅದಾವ್ರಿ. ಬಟ್ ನಾನು ನಿಮಗೆ ಹೇಳ್ತೇನೆ ರೀ, ಇದು ಇಂಪಾರ್ಟೆಂಟ್ ಅಂತ ಯಾಕೆ ಕರೆಯಾಕತ್ತೀನಿ ಅಂತಂದ್ರೆ, ನಮ್ಮ ಪ್ರತಿ KS ಎಕ್ಸಾಮ್ದಾಗ ಆಲ್ಮೋಸ್ಟ್ ಓಕೆ ಒಂದು ಕ್ವಶನ್ ಇದ್ರಾಗ ಐತ್ರಿ. ಆಲ್ಮೋಸ್ಟ್ 80% ಆಫ್ ದ ಟೈಮ್ ಇಲ್ಲಿದಿಂತ್ರ ಒಂದು ಕ್ವಶನ್ ಐತ್ರಿ. ಟಾಪಿಕ್ ಈಸಿ ಐತ್ರಿ, ಟೆನ್ಷನ್ ತಗೋಬೇಡ್ರಿ. ನಿಮಗೆ LCM ಫೈಂಡ್ ಮಾಡಕ್ ಬರ್ತಿತ್ತಂದ್ರೆ ಓಕೆ ಇದು ಟಾಪಿಕ್ ಭಾಳ ಈಸಿ ಐತ್ರಿ. ಆಮೇಲೆ LCM ಏನ್ರಿ ಅಷ್ಟು ಭಾಳ ಕಾಂಪ್ಲಿಕೇಟೆಡ್ ನಂಬರ್ಸ್ ಏನು ಕೇಳಂಗಿಲ್ಲ ರೀ ಅವ್ರ. ಓಕೆ, ಅದ್ರೊಳಗಡೆನು ನೀವು SSCನೂ ನೋಡ್ರಿ, ಬ್ಯಾಂಕಿಂಗ್ ಒಳಗೂ ನೋಡ್ರಿ, ಕ್ವಶನ್ ಪೇಪರ್ಸ್ ನೋಡ್ರಿ. ಓಕೆ, ಅವರು ಆದ್ರೂ ಭಾಳ ಟಫ್ ಲೆವೆಲಿಗೆ ಅದನ್ನ LCM ಮಾಡಕ್ ಹೋಗಂಗಿಲ್ರಿ. ಓಕೆ, ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ಟಾಪಿಕ್. ಓಕೆ, ಒಂದೆರಡು ಟಫ್ ಲೆವೆಲ್ದು ಕ್ವಶನ್ಸು ಸಾಲ್ವ್ ಮಾಡೋಣ್ರಿ. ಓಕೆ, ಒಂದೆರಡು ಕ್ವಶನ್ಸ್. ಓಕೆ, ಅಂದ್ರೆ ಅಲ್ಲಿದಿಂತ್ರ ನಿಮ್ಗೆ ಎಕ್ಸಾಕ್ಟ್ಲಿ ಒಂದು ಮೈಂಡ್ ಒಳಗಡೆ ಒಂದೆರಡು ಡೋರ್ ಓಪನ್ ಆಗ್ತಾವ್ರಿ. ಹಾ, ಓಕೆ, ಸೊ ಈ ತರ ಬಂತಂದ್ರೆ ನಾವು ಕಾನ್ಸೆಪ್ಟ್ ಈ ಲೆವೆಲ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಗೊತ್ತಾಗ್ತೈತ್ರಿ. ಓಕೆ, ಆಮೇಲೆ ನಿಮ್ಗೆ ಅಲ್ಲಿ ಇದನ್ನೂ ಗೊತ್ತಾಗ್ತೈತ್ರಿ. ಓಕೆ, ಯಾಕೆ ನಾವು ಕಾನ್ಸೆಪ್ಟ್ ಹಿಡ್ಕೊಂಡು ಹೋಗ್ಬೇಕು, ಆಮೇಲೆ ಯಾಕೆ ಶಾರ್ಟ್ರಿಕ್ ಹಿಂದ್ ಬೆನ್ ಹತ್ತಬಾರದು ಅನ್ನೋದನ್ನು ನಿಮ್ಗೆ ಆ ಎರಡು ಎಕ್ಸಾಂಪಲ್ಸ್ದಾಗ, ಆ ಎರಡು ಪ್ರಾಬ್ಲಮ್ಸ್ದಾಗ ನಿಮ್ಗೆ ಗೊತ್ತಾಗ್ತೈತ್ರಿ. ಓಕೆ, ವೈ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಅಲ್ಟಿಮೇಟ್ ಕಿಂಗ್. ಓಕೆ, ಕಾನ್ಸೆಪ್ಟ್ ಅಂದ್ರೆ ವಿರಾಟ್ ಕೊಹ್ಲಿ ರೀ. ಓಕೆ, ಸೊ ಇಟ್ ಈಸ್ ಬಿಕಾಸ್ ಆಫ್ ದಾಟ್ ರೀಸನ್. ಓಕೆ, ಮತ್ತದ ನಿಮಗೆ SSCದು ಸಾಲ್ವ್ ಮಾಡ್ಸಕತ್ತಿಲ್ರಿ. ಮತ್ತೆ ಲಾಸ್ಟ್ ಇಯರ್ ನಿಮ್ಮ ಎಕ್ಸಾಮ್ ಒಳಗ ಬಂದಿದ್ದು ಕ್ವಶನ್ ಐತ್ರಿ ಅದು. ಓಕೆ, ಹಾ, ಮುಂಚೆ ಅದ SSC ಒಳಗೆ ಬಂದಿತ್ರಿ, ಒಪ್ಕೊಳ್ಳೋನು. ಬಟ್ ಅದು ಲಾಸ್ಟ್ ಇಯರ್ ಎಕ್ಸಾಮ್ದಾಗೂ ಸ್ಟೇಟ್ ಗೌರ್ಮೆಂಟ್ದವ್ರು ಕೇಳಿದ್ರಿ. ಸೊ ಅಂತಂದ್ರೆ ಡೆಫಿನೆಟ್ಲಿ ನಾಳೆ ನಮ್ಮ KS ಎಕ್ಸಾಮ್ದಾಗ ಬರುವಂತ ಒಂದು ಪೊಟೆನ್ಶಿಯಲ್ ಆ ಕ್ವಶನ್ಸಿಗೆ ಅದಾವ ಅಂತ ನಾವು ಹೇಳ್ಬೋದು. ಓಕೆ, ಚಲೋ, ಅದ ಆಮೇಲೆ ಇದು ನೋಡೋಣ್ರಿ, ಡೋಂಟ್ ವರಿ. ಈಗ ಸದ್ಯಕ್ಕೆ ಟೈಮ್ ಅಂಡ್ ವರ್ಕ್. ಓಕೆ, ಈಗ ಇಲ್ಲಿ ಒಂದು ಫಾರ್ಮುಲಾ ಐತಿ ನೋಡ್ರಿ, ಒಂದು ಸಿಂಪಲ್ ಫಾರ್ಮುಲಾ ಐತ್ರಿ. ಸೊ ಏನೈತಪ್ಪ ಫಾರ್ಮುಲಾ ಅಂತಂದ್ರೆ M1 T1 D1 E1 divided by W1, okay, is equal to M2 T2 D2 E2 divided by W2. ಇದು ಫಾರ್ಮುಲಾ ಇದೆ. ಓಕೆ, ಈಗ ಇವು ಒಂದೊಂದು ಟರ್ಮ್ ಏನೇನು ಹೇಳ್ತಾವ ನೋಡ್ರಿ. ಇದು M1 ಏನೈತಿ ನೋಡ್ರಿ, ಎಷ್ಟು ಜನ ಕೆಲಸ ಮಾಡಕತ್ತಾರ್ರಿ. M1 ಅಂದ್ರೆ ನಂಬರ್ ಆಫ್ ಮೆಂಬರ್ಸ್. ಈಗ ಮೆನ್ಸ್ ಅಂತ ಇರ್ತೈತ್ರಿ, ವುಮನ್ಸ್ ಅಂತ ಇರ್ತೈತಿ, ABCD. ಓಕೆ, ಸೊ ಎಷ್ಟು ಜನ ವರ್ಕ್ ಮಾಡತ್ತಾರ. ಸೊ ನಂಬರ್ ಆಫ್ ಪೀಪಲ್ ವರ್ಕಿಂಗ್, ಎಷ್ಟು ಜನ ವರ್ಕ್ ಮಾಡಕತ್ತಾರ ನೋಡ್ರಿ, ಅದು M1 ಐತ್ರಿ. ಈಗ 10 ಜನ ಇದ್ದಾರಂದ್ರ 10 ಏನಾಗ್ತತ್ರಿ, M1 ಆಗ್ತತ್ರಿ. ನೆಕ್ಸ್ಟ್ T1 ಏನೈತಿ ನೋಡ್ರಿ, ಟೈಮ್. T1 ಏನೈತಂದ್ರ ಟೈಮ್ ಐತ್ರಿ. ಸೊ ಈ ಟೈಮ್ ನಿಮಗ ಒಂದು ದಿವಸನ ಎಷ್ಟು ತಾಸು ಅವ್ರು ಕೆಲಸ ಮಾಡ್ತಾರ ಅಂತ ಕೊಡ್ಬೋದ್ರಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕೇಸ್ದಾಗ ಹಿಂಗ ಕೊಡ್ತಾರ್ರಿ ಅವ್ರ, ಅಥವಾ ಅವರ್ಸ್ದಾಗ ಕೊಡ್ಬೋದ್ರಿ, ಅಥವಾ ಮಿನಿಟ್ಸ್ದಾಗೂ ಕೊಡ್ಬೋದ್ರಿ. ಅದು ಟೈಮ್ ಐತ್ರಿ. ಆಮೇಲೆ ಡಿ ಅಂತಂದ್ರ ಡೇಸ್, ಎಷ್ಟು ಡೇಸ್ ಅವ್ರು ವರ್ಕ್ ಮಾಡ್ತಾರೆ. ಓಕೆ, ಎಷ್ಟು ಡೇಸ್ ಅವರು ಕೆಲಸ ಮಾಡ್ತಾರ್ರಿ.
ಆಮೇಲೆ ಇ ಅಂತಂದ್ರೆ ಎಫಿಷಿಯನ್ಸಿ. ಓಕೆ, ಈಗ ಎಫಿಷಿಯನ್ಸಿ ಅಂದ್ರೆ ಏನ್ರಿ? ಈಗ ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ನಾನು. ಈಗ ಸಪೋಸ್ ನಾನು ಎದ ಎಫಿಷಿಯನ್ಸಿ 5 ಐತಿ ಅಂತ ಹೇಳಿದ್ನಂತ ಅನ್ಕೋರಿ. ಎದ ಎಫಿಷಿಯನ್ಸಿ 5 ಐತಿ ಅಂತ ನಾ ಹೇಳಿದ್ದೆ ಅಂತ ಅನ್ಕೋರಿ. ಸೊ ನೀವೇನ್ ತಿಳ್ಕೊಬೇಕಪ್ಪ ಅಂತಂದ್ರ ಎ ಏನದನು, ಅವನು ಪ್ರತಿ ದಿವಸ 5 ಯೂನಿಟ್ ಕೆಲಸ ಮಾಡ್ತಾನ್ರಿ. ಓಕೆ, ಇದು ಎಫಿಷಿಯನ್ಸಿದ ಯೂನಿಟ್ ಇರುತ್ತೆ. 5 ಯೂನಿಟ್ ಕೆಲಸ ಪ್ರತಿ ದಿವಸ ಮಾಡ್ತಾನ್ರಿ. 5 ಯೂನಿಟ್ ಕೆಲಸ ಪ್ರತಿ ದಿವಸ ಮಾಡ್ತಾನ್ರಿ. ಅಥವಾ ಒಂದೊಂದು ಪ್ರಾಬ್ಲಮ್ಸ್ ದಾಗ ಇದು ಹಿಂಗೂ ಆಗ್ಬೋದ್ರಿ. 5 ಯೂನಿಟ್ ಕೆಲಸ ಪ್ರತಿ ತಾಸಿಗೂ ಮಾಡ್ತಾನಂತೂ ಬರ್ಬೋದ್ರಿ. ಅದು ಕಂಪ್ಲೀಟ್ಲಿ ಇದ್ರ ಮೇಲೆ ಡಿಪೆಂಡ್ ಆಗ್ತೈತ್ರಿ. ಅಥವಾ ಈಗ ಕೆಲವೊಂದ್ ಕಡೆ 5 ಯೂನಿಟ್ ಕೆಲಸ ಪ್ರತಿ ಮಿನಿಟು ಮಾಡ್ತಾನಂತೂ ಹಿಂಗೂ ಬರ್ಬೋದ್ರಿ ಅದು. ಓಕೆ, ಅಂದ್ರೆ ಬೇಸಿಕಲಿ ಈಗ ಸಿಂಪಲ್ ಕನ್ಕ್ಲೂಷನ್ ಕೊಡ್ಬೇಕಪ್ಪ ಅಂತಂದ್ರ, ಸೊ ಇಟ್ ಈಸ್ ನಥಿಂಗ್ ಬಟ್ ವರ್ಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ವರ್ಕ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಎಷ್ಟು ಕೆಲಸ ಎಷ್ಟ್ರಾಗ ಮಾಡ್ತಾನ್ರಿ, ಎಷ್ಟು ಕೆಲಸ ಎಷ್ಟ್ರಾಗ ಮಾಡ್ತಾನಂತ ಏನ್ ಇರ್ತದ ನೋಡ್ರಿ, ಇದಕ್ಕ ನಾವು ಎಫಿಷಿಯನ್ಸಿ ಅಂತ ಕರಿತೀವ್ರಿ. ಬಟ್ ಡೋಂಟ್ ವರಿ, ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲೆ ಮಾತಾಡ್ಬೇಕಾದ್ರೆ ಇದನ್ನ ಜಾಸ್ತಿ ಯೂಸ್ ಮಾಡ್ತೀವ್ರಿ. ಓಕೆ, ಸೊ ಎಷ್ಟು ಕೆಲಸ ಪ್ರತಿ ದಿವಸ ಅವ್ನು ಮಾಡ್ತಾನ್ರಿ, ಅದಕ್ಕೆ ನಾವು ಎಫಿಷಿಯನ್ಸಿ ಅಂತ ಕರಿತೀವ್ರಿ. ಆಮೇಲೆ ಲಾಸ್ಟ್ ಪಾರ್ಟ್ ಡಬ್ಲ್ಯೂ ಅಂತಂದ್ರೆ ನಿಮಗೆ ಗೊತ್ತೈತ್ರಿ, ವರ್ಕ್ ಅಂತ. ಓಕೆ, ಸೊ ಡಬ್ಲ್ಯೂ ಅಂತಂದ್ರೆ ಏನ್ರಿ, ವರ್ಕ್. ಸೊ ಈ ಫಾರ್ಮುಲಾನ ಬಹಳ ಸಿಂಪಲ್ ಆಗಿ ನೆನ್ಪಿಟ್ಟು ಹೋಗ್ಬೇಕಪ್ಪ ಅಂತಂದ್ರೆ, ವರ್ಕ್ ಡಿನಾಮಿನೇಟರ್ ಆಗಿರ್ತೈತ್ರಿ, ಉಳ್ಕಿದೆಲ್ಲ ಟರ್ಮ್ಸ್ ನ್ಯೂಮರೇಟರ್ಸ್ ಆಗಿರ್ತಾವ್ರಿ. ಓಕೆ, ರೈಟ್. ಇಲ್ಲೊಂದು 2 ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ತೇನೆ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇದನ್ನ ಸ್ವಲ್ಪ ಸೈಡಿಗೆ ತೆಗೆದು ಬಿಡೋಣ, ಅವಶ್ಯಕತೆ ಇಲ್ಲದ್ರದ. ಪಾಯಿಂಟ್ ನಂಬರ್ 1 ನೋಡ್ರಿ. ವೆನ್ ವರ್ಕ್ ಈಸ್ ಕಾನ್ಸ್ಟಂಟ್, ಈ ವರ್ಕ್ ಈಸ್ ಕಾನ್ಸ್ಟಂಟ್ ಅಂದ್ರೆ ಏನ್ರಿ, ವರ್ಕ್ ಸಮ ಇತ್ತಂತ ತಿಳ್ಕೋರಿ, ವರ್ಕ್ ಸೇಮ್ ಇತ್ತಂತ ತಿಳ್ಕೋರಿ. ವರ್ಕ್ ಒಂದ್ ವೇಳೆ ಸೇಮ್ ಇತ್ತಂತ ತಿಳ್ಕೋರಿ, ಅವಾಗ ಏನಾಗ್ತೈತ್ರಿ ಅಂದ್ರೆ ಇದು ವರ್ಕ್, ಇದು ಎರಡು ಕಡೆ ಸೇಮ್ ಐತ್ರಿ. ಅಂದ್ರೆ ಇಲ್ಲಿ ಎಷ್ಟು ಕೆಲಸ ಮಾಡ್ಯಾರ ನೋಡ್ರಿ, ಇವರು ಅಷ್ಟೇ ಕೆಲಸ ಮಾಡ್ಯಾರ್ರಿ. ಹಿಂಗಿದ್ದಾಗ ಈ ನ್ಯೂಮರೇಟರ್ಸ್ ಒಳಗೆ ಏನ್ ವ್ಯಾಲ್ಯೂಸ್ ಅದಾವ ನೋಡ್ರಿ, ಇಲ್ಲಿ 4 ಟರ್ಮ್ಸ್ ಅದಾವ್ರಿ. ಒಂದು M1 ಐತ್ರಿ, ಇನ್ನೊಂದು T1 ಐತ್ರಿ, D1 ಐತಿ, ಮತ್ತು E1 ಐತ್ರಿ. ಈ 4 ಟರ್ಮ್ಸ್ ಒಳಗ ಯಾವ್ದು 2 ಟರ್ಮ್ಸ್ ನ ನೀವು ತಗೋರಿ, ಆ 2 ಟರ್ಮ್ಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವು ನೋಡ್ರಿ. ಇನ್ನೊಂದ್ಸಲ ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಒಂದ್ ವೇಳೆ ವರ್ಕ್ ನಮ್ದು ಸೇಮ್ ಇತ್ತಂತ ತಿಳ್ಕೋರಿ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐತ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. 2 ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡವ್ರದೀವಿ ಈಗ. 2 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದಾವ್ರಿ. ವೆನ್ ವರ್ಕ್ ಈಸ್ ಕಾನ್ಸ್ಟಂಟ್ ಅಂದ್ರ ವರ್ಕ್ ಸಮ ಇತ್ತಂತ ತಿಳ್ಕೋರಿ, ವರ್ಕ್ ಸೇಮ್ ಇತ್ತಂತ ತಿಳ್ಕೋರಿ. ಅಂದ್ರ ಇವ್ರು ಎಷ್ಟು ಕೆಲಸ ಮಾಡಾಕತ್ತಾರ ನೋಡ್ರಿ, ಅಷ್ಟ ಕೆಲಸ ಇವರು ಮಾಡಾಕತ್ತಿದ್ರ ಅಂತ ತಿಳ್ಕೋರಿ. ಆ ಕೇಸ್ ಒಳಗ ಈ ನ್ಯೂಮರೇಟರ್ದಾಗ ಇರುವಂತ ಯಾವ್ದು 2 ಟರ್ಮ್ಸ್ ತಗೋರಿ, ಯಾವ್ದು 2 ಟರ್ಮ್ಸ್ ತಗೋರಿ. ಓಕೆ, ಅವು 2 ಟರ್ಮ್ಸ್ ಏನಿರ್ತಾವಪ್ಪ ಅಂತಂದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಈಗ ನೀವು ಅನ್ಬೋದು, ಏನೋ ಸರ್ ಹೊಸದ್ ಹೇಳಿದ್ರಲ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ? ಓಕೆ, ಡೋಂಟ್ ವರಿ, ಹೇಳ್ತೇನ್ರಿ ಅದು. ಓಕೆ, ಈಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ? ಈಗ ನಾನ್ ನಿಮಗ್ ಸಿಂಪಲ್ ಆಗಿ ಹೇಳ್ತೇನೆ. ಸಪೋಸ್ ಈಗ ಮೊದಲ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ ನೋಡ್ರಿ. ಈಗ ನಾ ಏನ್ ಹೇಳ್ತೇನ್ರಿ, ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳ್ತೇನ್ರಿ. ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ. ಇದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ ನಾವು. ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ನಾ ಹೇಳ್ತೇನ್ರಿ. ಸೊ ಯಾವಾಗ ನಾನು ಎ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ನಾ ಹೇಳ್ತೇನೆ ನೋಡ್ರಿ. ಸೊ ನೀವು ಸಿಂಪಲ್ ಆಗಿ ಏನ್ ನೆನ್ಪಿಟ್ಕೊಂಡ್ಬಿಡ್ರಿ, ಸರ್ A1 by A2 ಈಸ್ ಈಕ್ವಲ್ಸ್ ಟು B1 by B2 ಇದ್ರ ಬಗ್ಗೆ ಮಾತಾಡಕತ್ತಾರ ಅಂತ ತಿಳ್ಕೊಂಡ್ಬಿಡ್ರಿ.
ಇಷ್ಟ ಸಿಂಪಲ್. ಇದಕ್ಕೆ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಓಕೆ, ಅದ ಒಂದ್ ವೇಳೆ ನಾನು ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳಿದ್ನಂತ ತಿಳ್ಕೊರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ, ಇದು ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ. ಓಕೆ, ಸೊ ಯಾವಾಗ ನಾನು ಎ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಿ ಅಂತ ಹೇಳ್ತೇನೆ ನೋಡ್ರಿ, ಅವಾಗ ನೀವು ಏನ್ ನೆನ್ಪಿಟ್ಕೋರಿ, ಸರ್ A1/A2 ಇಸ್ ಈಕ್ವಲ್ ಟು B2/B1 ಬಗ್ಗೆ ಮಾತಾಡಕತ್ತಾರೋ ಅಂತ ತಿಳ್ಕೊಬೇಕು ನೀವು. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರ, ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಒಂದ್ ಮುಂದ್ಗಡೆ 1 ಇರ್ತೈತ್ರಿ. ಓಕೆ, ಇಲ್ಲಿ 1 ಇರ್ತೈತ್ರಿ, ಇಲ್ಲೇ 2 ಇರ್ತೈತ್ರಿ. ಓಕೆ, ಇಲ್ಲಿ 2 ಮತ್ತ 2 ಇರ್ತೈತ್ರಿ. 1 ಮತ್ತ 2. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದಾಗ ಇಲ್ಲಿ 1 ಇರ್ತೈತ್ರಿ, ಇಲ್ಲಿ 2 ಇರ್ತೈತ್ರಿ. ಓಕೆ, ಸೊ ಇಲ್ಲಿ 2 ಇದ್ದಾಗ ಇಲ್ಲಿ 1 ಇರ್ತೈತ್ರಿ. ರೈಟ್, ಸೊ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮತ್ತು ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಹೆಸರು ಹೇಳ್ತೈತಿ ನೋಡ್ರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಡೈರೆಕ್ಟ್ ಆಗಿರ್ತೈತ್ರಿ, 1 1 2 2. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದ್ರೆ ಉಲ್ಟಾ ಇರ್ತೈತ್ರಿ, 1 ಮುಂದೆ 2 ಇರ್ತೈತ್ರಿ, 2 ಮುಂದೆ 1 ಇರ್ತೈತ್ರಿ. ಸಿಂಪಲ್. ಓಕೆ, ರೈಟ್. ಸೊ ಈಗ ನಾ ಏನ್ ಹೇಳಾಕತ್ತೀನಿ ಅಂತಂದ್ರೆ, ವೆನ್ ವರ್ಕ್ ಈಸ್ ಕಾನ್ಸ್ಟಂಟ್, ವರ್ಕ್ ಸೇಮ್ ಇತ್ತಂದ್ರೆ ಇಲ್ಲಿ ಏನಾಗ್ತೈತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತ್ರಿ. ಓಕೆ, ಸೊ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತ್ರಿ. ಯಾವ 4 ಟರ್ಮ್ಸ್ ರೀ? ಈ ಮೇಲ್ಗಡೆ ಏನ್ 4 ಟರ್ಮ್ಸ್ ಅದಾವ ನೋಡ್ರಿ, ಈ 4 ಟರ್ಮ್ಸ್ ಒಳಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಬರ್ತೈತ್ರಿ. ಓಕೆ, ಈಗ ನೋಡ್ರಿ, ಒಂದು 2018 ಒಳಗ RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಬಂದಿತ್ರಿ. ಓಕೆ, RRB ಗ್ರೂಪ್ ಡಿ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಬಂದಿತ್ರಿ. ಏನಂತೈತ್ರಿ ಕ್ವಶನ್? 12 men can complete a work, okay, in 36 days. 12 men can complete a work in 36 days. Then 18 men will complete the same work in how many days ಅಂತೈತ್ರಿ. ಓಕೆ, 12 ಜನ ಏನದಾರ ನೋಡ್ರಿ, ಒಂದು ಕೆಲಸನ 36 ದಿವಸದಾಗ ಮುಗಿಸ್ತಾರ್ರಿ. 12 ಜನ ಸೇರಿ ಒಂದು ಕೆಲಸನ 36 ದಿವಸದಾಗ ಮುಗಿಸ್ತಾರ್ರಿ. ಸೊ ಹಂಗಾದ್ರ 18 ಜನ ಅದ ಕೆಲಸನ ಎಷ್ಟು ದಿವಸದಾಗ ಮುಗಿಸ್ತಾರೋ ಅಂತ ಕ್ವಶನ್ ಕೇಳ್ತಾನ್ರಿ. ಓಕೆ, ಈಗ ನೀವು ಅನ್ಬೋದು, ಸರ್ ಇದ್ರಾಗ ಏನೈತ್ರಿ, ಸಿಂಪಲ್ ಐತಲ್ಲ. ಸೊ 12ದ 3 ಟೈಮ್ಸ್ ಐತ್ರಿ ಇಲ್ಲಿ, 12 3 36. ಸೊ 18 3 ಎಷ್ಟು ಆಗ್ತೈತ್ರಿ? 54 ಆಗ್ತೈತಿ. ಸೊ ಆನ್ಸರ್ ಏನಾಗ್ತೈತ್ರಿ ನಮ್ದು? 54 ಆಗ್ತೈತ್ರಿ. ಓಕೆ, ವಿಚ್ ಈಸ್ ರಾಂಗ್. ಓಕೆ, ಇದು ಏನೈತ್ರಿ? ರಾಂಗ್ ಆನ್ಸರ್ ಐತ್ರಿ ಅದು. ಓಕೆ, ಈಗ ನಾ ಏನಂತನ್ರಿ, ಒಂದ ನಿಮಿಷ ಕೇಳ್ರಿ. ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಎಲ್ಲ ಬಿಟ್ಬಿಡ್ರಿ. ಓಕೆ, ಬರೀ ಈ ಕ್ವಶನ್ ಮ್ಯಾಗ ಅಷ್ಟ ನೀವು ಲಕ್ಷ್ಯ ಕೊಟ್ರಿ, ಈ ಕ್ವಶನ್ ಮ್ಯಾಗ ಅಷ್ಟ ನೀವು ಕಾನ್ಸಂಟ್ರೇಟ್ ಮಾಡ್ರಿ. ನಾ ಏನಂತೇನ್ರಿ, ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಪ್ಲೈ ಮಾಡೋದು ಬೇಡ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಪ್ಲೈ ಮಾಡೋದು ಬೇಡ್ರಿ, ಕಾಮನ್ ಸೆನ್ಸ್ ಅಪ್ಲೈ ಮಾಡೋಣ ಅಂತಿಲ್ಲ. ಓಕೆ, ಸೊ ಕಾಮನ್ ಸೆನ್ಸ್ ಏನ್ ಹೇಳ್ತೈತಿ ನೋಡ್ರಿ, 12 ಜನ ಸೇರಿ, ನಾ ಹೇಳೋದ್ನ ತಿಳ್ಕೊರಿ, 12 ಜನ ಸೇರಿ ಒಂದು ಕೆಲಸನ 36 ದಿವಸನೇ ಮುಗಿಸ್ಯಾರ. 12 ಜನ ಸೇರಿ ಒಂದು ಕೆಲಸನ 36 ದಿವಸನೇ ಮುಗಿಸ್ಯಾರ. ಅಂದ್ರ ಈಗ ಎಕ್ಸಾಂಪಲ್, ಈಗ ಇದು ಕ್ಲಾಸ್ ರೂಮ್ ಪೇಂಟ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊರಿ. ಈಗ ಎಕ್ಸಾಂಪಲ್, ಈ ಕ್ಲಾಸ್ ರೂಮ್ ಪೇಂಟ್ ಮಾಡಕ್ ನಾನು 12 ಜನಕ್ಕೆ ಹೇಳಿನ್ರಿ, ಅವರು ಅದನ್ನ 36 ದಿವಸನೇ ಪೇಂಟ್ ಮಾಡ್ಯಾರ. ಈಗ ಇದ ಕ್ಲಾಸ್ ರೂಮ್ ನನಗೆ ಇನ್ನೊಂದ್ಸಲ ಪೇಂಟ್ ಮಾಡಿಸ್ಬೇಕಾಗೈತ್ರಿ, ಬಟ್ ನಾ ಈ ಸಲ ಏನ್ ಮಾಡ್ತೇನ್ರಿ, 12 ಜನದ ಬದಲಾಗಿ ಅದ ತರದ 18 ಜನನ್ನ ನಾನು ಕರ್ಕೊಂಡ್ ಬಂದು ಪೇಂಟ್ ಮಾಡಿಸ್ತೇನ್ರಿ. ಸೊ ಕಾಮನ್ ಸೆನ್ಸ್ ಏನಪ್ಪಾ ಅಂತಂದ್ರ, 12 ಜನ ಇದ್ದಾಗ 36 ದಿವಸನೇ ಮುಗಿಸ್ಯಾರ್ರಿ ಅವ್ರು. ಈಗ 18 ಜನ ಅದಾರ ಅಂತಂದ್ರ ನನಗ ಎಷ್ಟು ದಿವಸನಾಗ ಎಕ್ಸಾಕ್ಟ್ಲಿ ಮುಗಿಸ್ತಾರಂತ ಬೇಡ, ಬಟ್ ಒಂದ್ ಥಿಂಗ್ ನಾನು ಕ್ಲಿಯರ್ಲಿ ಹೇಳ್ಬೋದ್ರಿ, ಅವ್ರು 36 ದಿವಸಕ್ಕಿಂತ ಕಡಿಮೆ ದಿವಸನಾಗ ಮುಗಿಸ್ತಾರ್ರಿ. ಯಾಕಂದ್ರೆ ಜನ ಜಾಸ್ತಿ ಇದಾರ್ರಿ ಈ ಸಲ. ಸೊ ಜನ ಜಾಸ್ತಿ ಇದಾರ, ಕೆಲಸ ಅಷ್ಟ ಐತ್ರಿ. ಸೊ ವರ್ಕ್ ಬಹಳ ಜಲ್ದಿ ಮುಗಿತೈತ್ರಿ. ರೈಟ್, ಸೊ ಅದಕ್ಕೆ ಇದು ಆನ್ಸರ್ ಆಗಂಗಿಲ್ರಿ. ಸೊ ಅದಕ್ಕೆ ಈ ಕೇಸ್ ಒಳಗೆ ಏನಾಗ್ತೈತಪ್ಪ ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಏನ್ರಿ, ಈಗ ಇದ ಕ್ವಶನ್ ನೋಡ್ರಿ,
ಇದು ಕ್ವಶನ್ ಯಾರ ಮಧ್ಯೆ ಐತಿ ನೋಡ್ರಿ, ಮೆನ್ ಮತ್ತು ಡೇಸ್ ಮಧ್ಯೆ ಐತ್ರಿ. ಓಕೆ, ಸೊ ಇಲ್ಲಿ ಸ್ವಲ್ಪ ನೋಡ್ರಿ, ಮೆನ್ ರಿಲೇಷನ್ ಎದ್ರ ಮಧ್ಯೆ ಐತ್ರಿ, ಮೆನ್ ಮತ್ತು ಡೇಸ್ ಮಧ್ಯೆ ಐತ್ರಿ. ಸೊ ವರ್ಕ್ ಸೇಮ್ ಇದ್ದಾಗ, ಯಾಕಂದ್ರೆ ನಾವು ಏನ್ ಹೇಳತ್ತನ್ರಿ, ಅದ ಕೆಲ್ಸಾನ ಒಂದ್ ವೇಳೆ 18 ಜನ ಮಾಡಿದ್ರ, ಅದ ಕೆಲ್ಸಾನ 18 ಜನ ಮಾಡಿದ್ರ, ಅಂದ್ರೆ ಇಬ್ರು ಏನ್ ಮಾಡಾಕತ್ತಾರ್ರಿ, ಇಲ್ಲಿ ವರ್ಕ್ ಸೇಮ್ ಮಾಡಾಕತ್ತಾರ್ರಿ, ಅದ ಕೆಲಸ ಮಾಡಾಕತ್ತಾರ್ರಿ. ಸೊ ವರ್ಕ್ ಸೇಮ್ ಐತಿ ಅಂದ್ರ ಅದಕ್ಕ ನಾವ್ ಏನಂತ ಕರಿತೀವ್ರಿ, ವರ್ಕ್ ಕಾನ್ಸ್ಟೆಂಟ್ ಐತಿ ಅಂತ ಕರಿತೀವ್ರಿ. ಸೊ ವರ್ಕ್ ಸೇಮ್ ಐತಿ ಅಥವಾ ವರ್ಕ್ ಕಾನ್ಸ್ಟೆಂಟ್ ಐತಿ ಅಂತಂದ್ರ ನ್ಯೂಮರೇಟರ್ ಒಳಗಡೆ ಈ 4 ಟರ್ಮ್ಸ್ ಏನದಾವ್ ನೋಡ್ರಿ, ಈ 4 ಟರ್ಮ್ಸ್ ಒಳಗ ಯಾವ್ದು 2 ಟರ್ಮ್ಸ್ ತಗೋರಿ, ಯಾವ್ದು 2 ಟರ್ಮ್ಸ್, ಅವು ಎರಡು ಏನಿರ್ತಾವಪ್ಪ ಅಂತಂದ್ರ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಓಕೆ, ಅವು ಎರಡು ಏನಿರ್ತಾವ್ರಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತಂದ್ರ ಈಗ ನಾ ಇಲ್ಲಿ ಏನ್ ಬರಿಬೇಕು ನೋಡ್ರಿ, ಇಲ್ಲಿ ಓಕೆ, M1 by M2 ಹೌದಲ್ರಿ, ಡೇಸ್ ಮೆನ್ ಮತ್ತು ಡೇಸ್ ಮಧ್ಯೆ ಐತ್ರಿ, ಅಂದ್ರೆ ಇಲ್ಲಿ ಏನ್ ಬರ್ಬೇಕ್ರಿ, D2 by D1 ಅಂತ ಬರ್ಬೇಕ್ರಿ. ಓಕೆ, ಸೊ ರೈಟ್, ಸೊ ಈಗ ನೋಡ್ರಿ ಸೊಲ್ಯೂಷನ್ ನೋಡ್ರಿ ಇದರದ. M1 ಮೆನ್ ಎಷ್ಟು ಅದಾರಿ, ಮೊದಲ 12 ಜನ ಅದಾರ್ರಿ, ಇವ್ರ ಎಷ್ಟು ಅದಾರಿ, 18 ಜನ ಅದಾರ. ಇಲ್ಲಿ D2 ಅಂತ ಕೇಳಾಕತ್ತಾನ್ರಿ ನಾವು. ಸೊ D2 ಎಷ್ಟ್ ಐತಿ ನೋಡ್ರಿ, ಇಲ್ಲಿ D2 ಕ್ವಶನ್ ಮಾರ್ಕ್ ಐತ್ರಿ, D2 ಏನೈತ್ರಿ, ಕ್ವಶನ್ ಮಾರ್ಕ್ ಐತ್ರಿ. D1 ಎಷ್ಟೈತ್ರಿ, 36 ಐತ್ರಿ. ಓಕೆ, ಸೊ ಈಗ ನೀವು ಇದನ್ನ ಸಾಲ್ವ್ ಮಾಡಿದ್ರಿ ಅಂತ ತಿಳ್ಕೊರಿ. ಓಕೆ, ಸೊ 18 ಈ 18 ಏನೈತಿ ನೋಡ್ರಿ, ಇದರದ್ದು 2 ಟೈಮ್ಸ್ ಐತ್ರಿ. ಸೊ ಇದ್ರದ್ದು 2 ಟೈಮ್ಸ್ ನಮ್ದು ರಿಸಲ್ಟ್ ಆಗ್ತೈತ್ರಿ. 12ರದ 2 ಟೈಮ್ಸ್ ನಮ್ದು ರಿಸಲ್ಟ್ ಆಗ್ತೈತ್ರಿ. ಅಂದ್ರೆ ಎಷ್ಟು ಬರ್ತೈತ್ರಿ, 24 ದಿವಸ ಬರ್ತೈತ್ರಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ನೋಡ್ರಿ. 36 ದಿವಸಕ್ಕಿಂತ ಕಡಿಮೆ ಡೇಸ್ದಾಗ ಮುಗಿತಿಲ್ರಿ, ರೈಟ್. ಸೊ ಅದಕ್ಕೆ ವರ್ಕ್ ಸೇಮ್ ಇತ್ತಂತ ತಿಳ್ಕೊರಿ, A will be inversely proportional to B. ಸೊ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಬರ್ತೈತಿ. ನಾ ಈಗ ಹೇಳಾಕತ್ತೇನೆ ನೋಡ್ರಿ, ನಾವ್ ಏನ್ ಒಂದ್ 2 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋದಿವಿ ಅಂತ ನಾ ಹೇಳಿದ್ನಲ್ಲ ನಿಮಗ ಈಗ ಜಸ್ಟ್ ಸ್ಟಾರ್ಟಿಂಗ್ ದಾಗ. ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ ಐತಂತ ನಾ ಏನ್ ಹೇಳಿದ್ನಲ್ಲ, ಸೊ ಅಲ್ಲಿ ನಾ ಇದ ಪಾಯಿಂಟ್ ನ ಯೂಸ್ ಮಾಡ್ತೇನ್ರಿ. ಓಕೆ, ಈಗ ಅಡ್ವಾನ್ಸ್ ದಾಗ ಹೇಳಾಕತ್ತೇನ್ರಿ ನಿಮಗೆ, ರೈಟ್. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ರೈಟ್. ಈಗ ಇನ್ನೊಂದು ಪಾಯಿಂಟ್ ನೋಡ್ಕೊಡ್ರಿ, ನವೀನ್ ಬಿರಾದಾರ್ ಅವ್ರ ಆಪ್ಷನ್ ಎ ಅದೇ ಸರ್ 54 ಅಂತ. ಎಸ್, ಆಪ್ಷನ್ ಎ ವಿಲ್ ಬಿ 54, ರೈಟ್, ಫೈನ್. ಓಕೆ, ಈ ಪಾಯಿಂಟ್ ನಿಮಗೆಲ್ಲರಿಗೂ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ ನಾನು, ರೈಟ್. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ರಿ, ಒಂದ್ ವೇಳೆ ವರ್ಕ್ ಏನೈತೆ ನೋಡ್ರಿ, ಇಫ್ work is not constant. Okay, work is not constant. Okay, ಅಂದ್ರೆ W1 ಮತ್ತು W2 ಇವೆರಡು ಸಮ ಇಲ್ಲ ಅಂತ ಅನ್ಕೋರಿ. ಸೊ ಈ ಕೇಸ್ ಒಳಗೆ ಏನಾಗ್ತದಪ್ಪ ಅಂತಂದ್ರೆ, ವರ್ಕ್ ಜೊತೆ ಮೆನ್ ಏನೈತಿ ನೋಡ್ರಿ, ಅಂದ್ರೆ ಇವ್ರಿಬ್ರು ಏನದಾರಲ್ಲ, ಅಥವಾ ಟೈಮ್ ಜೊತೆ ವರ್ಕ್ ಇವ್ ಎರಡು ಏನದಾವ ನೋಡ್ರಿ, ಅಥವಾ ಡೇಸ್ ಜೊತೆ ವರ್ಕ್ ಇವ್ರಿಬ್ರು ಏನದಾರ, ಅಥವಾ ಎಫಿಷಿಯನ್ಸಿ ಮತ್ತು ವರ್ಕ್. ಓಕೆ, ಇದ್ರಾಗ ಯಾವ್ದು ತಗೋರಿ, ಇವ್ರಿಬ್ರು ಮಧ್ಯೆ ತಗೋರಿ, ಇವ್ರಿಬ್ರು ಮಧ್ಯೆ ತಗೋರಿ, ಇವ್ರಿಬ್ರು ಮಧ್ಯೆ ತಗೋರಿ, ಅಥವಾ ಇವ್ರಿಬ್ರು ಮಧ್ಯೆ ತಗೋರಿ. ಮೆನ್ ವರ್ಕ್, ಟೈಮ್ ವರ್ಕ್, ಡೇಸ್ ವರ್ಕ್, ಎಫಿಷಿಯನ್ಸಿ ವರ್ಕ್ ಇವು ಏನದಾವ ನೋಡ್ರಿ, ಇವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಓಕೆ, ಸೊ ಇವು ಏನದಾವ್ರಿ, ಇವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರ್ತಾವ್ರಿ. ಸೊ ನೀವೀಗ ಮೆನ್ ಮತ್ತು ವರ್ಕ್ ತಗೊಂಡ್ರಿ ಅಂತ ತಿಳ್ಕೊರಿ, M1 by M2 ವಿಲ್ ಬಿ ಈಕ್ವಲ್ಸ್ ಟು W1 by W2. ಓಕೆ, ಯಾವುದು ತಗೋರಿ, ನೀವು ಟೈಮ್ ತಗೋರಿಬೇಕಾದ್ರೆ T1 by T2 ವಿಲ್ ಬಿ ಈಕ್ವಲ್ ಟು W1 by W2. ಓಕೆ, ಅಂಡ್ ಸೊ ರೈಟ್. ಸೊ ಇದು ಸಿಂಪಲ್ ಐತ್ರಿ ಪಾಯಿಂಟ್, ಇದು ಏನು ಅಷ್ಟು ಡಿಫಿಕಲ್ಟ್ ಏನಿಲ್ಲ. ಸೊ ಇಂಪಾರ್ಟೆಂಟ್ ಇರೋದ ಇದಾರೆ. ಈ ಫಸ್ಟ್ ಪಾಯಿಂಟ್ ಏನೈತಿ ನೋಡ್ರಿ, ಇದ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಇದನ್ನ ಸ್ವಲ್ಪ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕ್ರಿ. ಇದನ್ನ ಬೇಕಾದ್ರೆ ನೀವು ಫಾರ್ಮುಲಾಲೇನು ಮಾಡಬಹುದ್ರಿ.
ಈಗ ಇದ ಕ್ವಶನ್ ನೋಡ್ರಿ ನೀವು ಫಾರ್ಮುಲಾ ಮೆಥಡ್ಲೇನು ಮಾಡ್ಬೋದಾಗಿತ್ರಿ. ಏನ್ ಹೇಳ್ರಿ, ಇದು M1 ಐತ್ರಿ, ಇದು ಫಾರ್ಮುಲಾದಾಗ ಹಾಕ್ರಿ M1 ಎಷ್ಟೈತಿ ನೋಡ್ರಿ 12. ಓಕೆ, ಇವ್ರ ಏನದಾರ ಎಷ್ಟ್ ದಿವಸದಾಗ ಕೆಲಸ ಮುಗಿಸ್ತಾರ್ರಿ, 36 ದಿವಸದಾಗ ಮುಗಿಸ್ತಾರ್ರಿ. ಹೌದಾ? ಸೊ ಹಂಗಾದ್ರ 18 ಜನ ಏನದಾರ ನೋಡ್ರಿ, ಇವರು ಎಷ್ಟು ದಿವಸದಾಗ ಕೆಲಸ ಮುಗಿಸ್ತಾರೆ. ನೀವು ಇಲ್ಲಿ ಫಾರ್ಮುಲಾನ ಯೂಸ್ ಮಾಡ್ಬೋದಾಗಿತ್ತು. ನಾ ಇಲ್ಲಿ ಫಾರ್ಮುಲಾದಾಗ ಏನ್ ಯೂಸ್ ಮಾಡಿ ನೋಡ್ರಿ ಒಂದ್ ಸ್ವಲ್ಪ. ಇದು M1 ಇಂಟು D1 ಇಸ್ ಈಕ್ವಲ್ ಟು M2 ಇಂಟು D2 ಅದ ಫಾರ್ಮುಲಾ ಯೂಸ್ ಮಾಡಿ. ಈಗ ಯಾವ್ಯಾವ ಕೊಟ್ಟಿರಂಗಿಲ್ಲ ನೋಡ್ರಿ, ಅವ್ನು 1 ಐತಂತ ತಿಳ್ಕೊಂಡ್ಬಿಡ್ರಿ. ಹೌದಲ್ರಿ? ಸೊ ಈಗ ನಮಗ M1 ಮತ್ತ D1 ವ್ಯಾಲ್ಯೂ ಕೊಟ್ಟಾರ, ಟೈಮ್ ಕೊಟ್ಟಿಲ್ಲ. ಅವ್ರು ಪ್ರತಿ ದಿವಸ ಎಷ್ಟು ತಾಸ್ ಕೆಲಸ ಮಾಡಾಕತ್ತಾರ ನೋಡ್ರಿ, ಅದನ್ನ ಅವ್ರು ಕೊಟ್ಟಿಲ್ಲ ಅವ್ರು. ಸೊ ಅದು ಕೊಟ್ಟಿಲ್ಲ ಅಂದ್ರೆ 1 ತಗೊಂಡ್ಬಿಟ್ರಿ. ಎಫಿಷಿಯನ್ಸಿನೂ ಕೊಟ್ಟಿಲ್ಲ, ಅದನ್ನೂ 1 ತಗೋರಿ. ವರ್ಕ್ನು ಕೊಟ್ಟಿಲ್ಲ, ಅದನ್ನೂ 1 ತಗೊಂಡ್ಬಿಡ್ರಿ. ಸೊ ಉಳಿತೇನ್ರಿ M1 ಮತ್ತ D1 ಉಳಿತ್ರಿ. ಸೊ M1 ನಮ್ದು 12 ಐತಿ. 12 ಇಂಟು 36 ಇಸ್ ಈಕ್ವಲ್ ಟು 18 ಇಂಟು D2. ಓಕೆ, ಈಗ ಇಲ್ಲೇ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ತಿಳ್ಕೊರಿ. 18 ಒಂದ್ರಲೆ 18 ಎರಡ್ಲೆ. ಸೊ 12 ಎರಡ್ಲೆ ಎಷ್ಟು ಬರ್ತೈತ್ರಿ? 24 ಬರ್ತೈತ್ರಿ. ಸೊ D2 ವ್ಯಾಲ್ಯೂ ಏನೈತಲ್ಲ ಇದು 24 ಬರ್ತೈತ್ರಿ. ಸೊ ಹಿಂಗೂ ನೀವು ಫೈನ್ ಮಾಡ್ಬೋದಾಗಿತ್ರಿ. ಓಕೆ, ನೀವು ಇದನ್ನ ಈ ರೀತಿನೂ ನೀವು ಏನ್ ಮಾಡ್ಬೋದಾಗಿತ್ರಿ, ಫೈನ್ ಮಾಡ್ಬೋದಾಗಿತ್ತು. ಓಕೆ, ಬಟ್ 2 ಪಾಯಿಂಟ್ ನ ನಿಮ್ಗೆ ಗೊತ್ತಿರ್ಬೇಕ್ರಿ. 2 ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕ್ರಿ. 2 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಅದಾವ್ರಿ. ಸೊ ಇಲ್ಲಿ ಏನಾಗ್ತದ್ರಿ, A is inversely proportional to B. ಸೊ ಈ ಕೇಸ್ ಒಳಗೆ ಏನಾಗ್ತದಪ್ಪ ಅಂತಂದ್ರ ಒನ್ ವರ್ಕ್ ಇಸ್ ಕಾನ್ಸ್ಟಂಟ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ರಿಲೇಷನ್ ಬರ್ತೈತ್ರಿ. ರೈಟ್? ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಯಾರು ಇದನ್ನ ಟಾಪಿಕ್ ಮೊದಲು ಕಲ್ತಿರ್ತೀರಿ ನೋಡ್ರಿ, ನೀವು ಅನ್ಬೋದು ಸರ್ ಏನಪ್ಪಾ ಎಷ್ಟು ಟೈಮ್ ಇದು ಮಾಡತ್ತಾರ, ಸುಮ್ಮನೆ ಡೈರೆಕ್ಟ್ಲಿ LCM ಟೈಪ್ ಆಫ್ ಪ್ರಾಬ್ಲಮ್ಸ್ ಯಾಕೆ ಸಾಲ್ವ್ ಮಾಡಲಾಗ್ಯಾರ ಅಂತ ಹೇಳಿ. ಬಟ್ ದೀಸ್ ಥಿಂಗ್ಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ರೈಟ್? ಓಕೆ, ಸೊ ಪ್ಲೀಸ್ ಟೆಲ್ ಮಿ ವೆದರ್ ಯು ಅಂಡರ್ಸ್ಟುಡ್ ದಿಸ್ ಆರ್ ನಾಟ್. ಇದು ಅರ್ಥ ಐತೇನಿಲ್ಲ ಹೇಳ್ರಿ ನಮಗೆ. ಓಕೆ, ಅಂಜು, ವಿದ್ಯಾಧರ್, ಪದ್ಮಾ, ಯೋಗಿತಾ, ಓಕೆ, ಅನುಷಾ, RP ನಿಂಬರ್ಗಿ. ಓಕೆ ಫೈನ್, ಚಲೋ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಓಕೆ, ಆಮೇಲೆ ಇಲ್ಲಿ 2 ಟೈಪ್ದು ಪ್ರಾಬ್ಲಮ್ಸ್ ಅದಾವ ನೋಡ್ರಿ, 2 ಮೆಥಡ್ಸ್ ಅದಾವ್ರಿ. ಸೊ 2 ಮೆಥಡ್ಸ್ ಯಾವ್ಯಾವ್ರಿ? ಓಕೆ, ಒಂದು LCM ಟೈಪ್, ಆಮೇಲೆ ಇನ್ನೊಂದು ಇಕ್ವೇಶನ್ ಟೈಪ್. ಓಕೆ, ಸೊ 2 ಇಂಪಾರ್ಟೆಂಟ್ ಅದಾವ್ರಿ. ಇದು ಇಂಪಾರ್ಟೆಂಟ್ ಐತ್ರಿ, ಇದು ಇಂಪಾರ್ಟೆಂಟ್. 2 ಇಂಪಾರ್ಟೆಂಟ್ ಅದಾವ್ರಿ. ಬಟ್ ಜಾಸ್ತಿ ನಮ್ ಎಕ್ಸಾಮ್ದಾಗ LCM ಟೈಪ್ ಆಫ್ ಕ್ವಶನ್ಸ್ ಬರ್ತಾವ್ರಿ. ಓಕೆ, ಬಟ್ ಹಂಗಂತೇಳಿ ನಾವು LCM ನ ಇದು ಈಕ್ವೇಶನ್ ನ ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ರಿ. ಇಲ್ಲೂ ಒಂದು 4-5 ಕ್ವಶನ್ ನ ಡಿಸ್ಕಸ್ ಮಾಡೋಣ್ರಿ. ಓಕೆ, ಚಲೋ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಕ್ವಶನ್. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ರಿ, A ಏನದನಲ್ರಿ, ಅವನು ಒಂದು ಕೆಲಸನ 20 ದಿವಸದಾಗ ಮಾಡ್ತಾನ್ರಿ. B ಅದ ಕೆಲಸನ 30 ದಿವಸದಾಗ ಮಾಡ್ತಾನ್ರಿ. ಓಕೆ, ಸೊ ಹಂಗಾದ್ರ A ಮತ್ತ B ಇಬ್ರು ಒಟ್ಟಿಗೆ ಸೇರಿ ಆ ಕೆಲಸನ ಎಷ್ಟು ದಿವಸದಾಗ ಮುಗಿಸ್ತಾರೋ ಅಂತ ಕೇಳಿದಾನ್ರಿ. ಓಕೆ, ಸೊ ಇಲ್ಲಿ ಯಾರಿಗೆ ನೀವು ಇನ್ನೂ ಕಲ್ತಿಲ್ಲ, ಯಾರು ಫಸ್ಟ್ ಟೈಮ್ ಕಲಿಯಾಕತ್ತೀರಿ ನೋಡ್ರಿ, ನೀವು ಸ್ವಲ್ಪ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ಇಲ್ಲಿ ಸ್ವಲ್ಪ ನಾ ಏನ್ ಮಾಡ್ತೇನ್ರಿ, ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನ್ರಿ. ಓಕೆ, ಆಮೇಲೆ ಇದನ್ನ ಡೈರೆಕ್ಟ್ಲಿ ಹೆಂಗ್ ಸಾಲ್ವ್ ಮಾಡಬಹುದು ಅಂತೂ ಹೇಳ್ತೇನ್ರಿ. ಬಟ್ ಡೈರೆಕ್ಟ್ಲಿ ಸಾಲ್ವ್ ಮಾಡೋ ಮೆಥಡ್ ಏನೈತ್ಲ, ಇಲ್ಲಿ ಎಷ್ಟೋ ವರ್ಕ್ ಆಗ್ತೈತ್ರಿ. ಅದ ಬೇರೆ ಟೈಪ್ ಆಫ್ ಪ್ರಾಬ್ಲಮ್ಸ್ ಈಗ ನಮಗ್ ಮೆಥಡ್ ಬೇಕ್ರಿ. ಸೊ ಅದಕ್ಕೆ ಮೊದಲು ನಾನು ಮೆಥಡ್ ಹೇಳಾಕತ್ತೀನಿ ನಾನು ನಿಮ್ಗೆ. ಸೊ ಆರಾಮಾಗಿ ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ಸೊ A ಕ್ಯಾನ್ ಡೂ ಎ ವರ್ಕ್ ಇನ್ 20 days ಅಂತ ಐತ್ರಿ. ಸೊ A ಒಂದು ಕೆಲಸನ 20 ದಿವಸನ್ಯಾಗ ಮಾಡ್ತಾನಂತ್ರಿ. ಸೊ ಅದನ್ನ ಬರೀರಿ ಮೊದಲ. ಆಮೇಲೆ B ಅದ ಕೆಲಸನ 30 ದಿವಸನ್ಯಾಗ ಮಾಡ್ತಾನಂತ. ಸೊ ಅದನ್ನು ಇಲ್ಲಿ ಬರೀರಿ. ಈಗ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ ನೋಡ್ರಿ, ಕೇಳ್ರಿ.
ಇಲ್ಲಿ ಏನು ವ್ಯಾಲ್ಯೂಸ್ ಬರೀತೀರಿ ನೋಡ್ರಿ ನೀವು, ಇದು ಯಾವಾಗಲೂ 100% ವರ್ಕ್ ಡನ್ ವ್ಯಾಲ್ಯೂ ಇರ್ಬೇಕ್ರಿ. 100% ವರ್ಕ್ ಡನ್ ವ್ಯಾಲ್ಯೂ ಇರ್ಬೇಕ್ರಿ. ಏನ್ ಸರ್ 100% ವರ್ಕ್ ಡನ್ ವ್ಯಾಲ್ಯೂ ಅಂತಂದ್ರೆ, ಒಂದು SSC ಒಳಗೆ ಒಂದು ಯಾವುದೋ ಕ್ವಶನ್ ಪೇಪರ್ದಾಗ ನಾನು ನೋಡ್ತಿದ್ದೆ ರೀ, ಅಲ್ಲಿ ಕ್ವಶನ್ ಹೆಂಗ್ ಕೊಟ್ಟಿದ್ದಂತಂದ್ರ ಅವ A can do 20% of work in 10 days. B can do 25% of work in 5 days. Find A and B can complete total work in how many days? ಅಂದ್ರೆ ಇಲ್ಲಿ ಏನಾಗೈತೆ ನೋಡ್ರಿ, ಎ ಏನದ ನೋಡ್ರಿ, ಇವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಅದಾವ್ರಿ. ಎ 20% ಕೆಲಸನ ಅವನ್ ಏನ್ ಮಾಡ್ತಾನಪ್ಪ ಅಂತಂದ್ರ 10 ದಿವಸನೇ ಮಾಡ್ತಾನ್ರಿ. ಬಿ 25% ಕೆಲಸನ ಅವನು 5 ದಿವಸದಾಗ ಮಾಡ್ತಾನ್ರಿ. ಈ ಕ್ವಶನ್ ಏನ್ ಕೇಳ್ಯಾನ್ರವ, ಎ ಮತ್ತ ಬಿ ಇಬ್ರು ಸೇರಿ ಆ ಪೂರಾ ಕೆಲಸ ಟೋಟಲ್ ವರ್ಕ್, ಆ ಪೂರಾ ಕೆಲಸನ ಎಷ್ಟು ದಿವಸನೇ ಮಾಡ್ತಾರಂತ ಅವ್ರು ಕ್ವಶನ್ ಕೇಳ್ತಾರೆ. ಈಗ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಒಳಗೆ ನೀವೇನಾದ್ರೂ ತಪ್ಪಿ ಎ ಇಸ್ ಈಕ್ವಲ್ ಟು 10 days ಮತ್ತ ಬಿ ಇಸ್ ಈಕ್ವಲ್ ಟು ಏನಾದ್ರೂ 5 days ತಗೊಂಡು ಇದರದ್ದು LCM ತಗೊಂಡು ಮುಂದೆ ನೀವು ಏನಾದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ಓಕೆ, ಸೊ ಇದು ಅಬ್ಸಲ್ಯೂಟ್ಲಿ ರಾಂಗ್ ಐತ್ರಿ. ಯಾಕಂತಂದ್ರೆ ಇಲ್ಲಿ ನೀವು ಏನು ವ್ಯಾಲ್ಯೂಸ್ ಬರೀತಿರಲ್ಲ, ಇದು ಪೂರ್ಣ ಕೆಲಸ ಆಗುದಕ್ಕೆ ಎಷ್ಟು ದಿವಸ ಬೇಕಾಗೈತಿ, ಪೂರ್ಣ ಕೆಲಸ ಆಗೋದಕ್ಕೆ ಎಷ್ಟು ದಿವಸ ಬೇಕಾಗೈತಿ ನೋಡ್ರಿ, ಆ ವ್ಯಾಲ್ಯೂನ ನೀವು ಇಲ್ಲಿ ಬರಿಬೇಕ್ರಿ. ಮತ್ ಇದನ್ನು ಪಾಯಿಂಟ್ ಹೇಳ್ತೇನೆ ನೋಡ್ರಿ, ಆ ಕೆಲಸ ಎಷ್ಟು ಜನ ಸೇರಿ ಮುಗಿಸಿದಾರ ಅನ್ನೋದು ಇಂಪಾರ್ಟೆಂಟ್ ಇಲ್ರಿ. ಎ ಒಬ್ಬನ ಆ ಪೂರಾ ಕೆಲಸ ಮುಗಿಸ್ಬೇಕಂತ ಏನ್ ರೂಲ್ಸ್ ಇಲ್ರಿ. ಎ ಮತ್ತ ಬಿ ಇಬ್ರು ಸೇರಿ ಮುಗಿಸಿರ್ಬೋದ್ರಿ, ಬಟ್ ಕೆಲಸ ಮಾತ್ರ ಪೂರಾ ಮುಗಿಸಿರ್ಬೇಕ್ರಿ. ಅದಕ್ಕ ನಾ ಇಲ್ಲಿ ಏನ್ ಬರ್ದೇನ್ ನೋಡ್ರಿ, 100% ವರ್ಕ್ ಡನ್ ವ್ಯಾಲ್ಯೂ ಅಂತ ಯಾಕೆ ಬರ್ದೇನ್ರಿ, ಇದ್ರ ಸಂಬಂಧ. ಸೊ ಹಾಗಾದ್ರೆ ಈ ಕ್ವಶನ್ ಅದ ಕರೆಕ್ಟ್ ಸೊಲ್ಯೂಷನ್ ಏನಾಗ್ಬೇಕಾಗಿತ್ರಿ, ಇದ್ರ ಸೊಲ್ಯೂಷನ್ ನೀವು ಬರಿಬೇಕಾಗಿತ್ರಿ. ಎ ಏನದ ನೋಡ್ರಿ, ಅವನು 20% ಕೆಲಸ ಮಾಡಾಕ 10 ದಿವಸ ತಗೊಂಡಂದ್ರ 100% ಕೆಲಸ ಮಾಡಾಕ ಅಂದ್ರ ಪೂರಾ ಕೆಲಸ ಮಾಡಾಕ ಅವ್ನು ಎಷ್ಟು ದಿವಸ ತಗೊಂಡಿರ್ಬೋದ್ರಿ, ಇದರದ್ದು 5 ಟೈಮ್ಸ್ ಐತ್ರಿ ಇಲ್ಲಿ. ಸೊ ಇದ್ರದ್ದು 5 ಟೈಮ್ಸ್ ಅಂದ್ರ 50 ದಿವಸ ತಗೊಂಡ್ರಿ. ಎಷ್ಟು ದಿವಸ ತಗೊಂಡ್ರಿ ಅವ, 50 ದಿವಸ ತಗೊಂಡ್ರಿ. ಅಂದ್ರೆ ಇದ ಈಕ್ವೇಶನ್ ನೀವು ಬರ್ಕೋಬೇಕಾದ್ರೆ ಎ ಇಲ್ಲಿ ಏನಂತ ಬರ್ಕೋಬೇಕಾಗಿತ್ತು, 50 days ಅಂತ ತಗೋಬೇಕಾಗಿತ್ತು. ಅದೇ ರೀತಿ ಬಿ 25% ಕೆಲಸ ಮಾಡಾಕ ಅವನು 5 ದಿವಸ ತೋಡ್ತಾನಂತ್ರಿ. ಕೆಲಸ ಮಾಡಾಕ ಅವನು 5 ದಿವಸ ತೋತಾನಂತ್ರಿ. ಅಂದ್ರ 100% ಕೆಲಸ ಮಾಡಾಕ ಅವನು ಎಷ್ಟು ದಿವಸ ತೋತಾನ್ರಿ. ಸೊ ಇದರದ 4 ಟೈಮ್ಸ್ ಐತ್ರಿ ಇಲ್ಲಿ. ಸೊ ಇದರದ 4 ಟೈಮ್ಸ್. ಸೊ 5 4 ಎಷ್ಟು ಬರ್ತೈತ್ರಿ, 20 days. ಅಂದ್ರೆ ಇಲ್ಲಿ ಬಿ ವ್ಯಾಲ್ಯೂನ ನೀವು ಏನ್ ತಗೋಬೇಕಾಗಿತ್ರಿ, 20 days ಅಂತ ತಗೋಬೇಕಾಗಿತ್ರಿ. ಓಕೆ, ಸೊ ಇದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಐತಿ ನೋಡ್ರಿ. ಓಕೆ, ಸೊ ಅದಕ್ಕ ನಾ ಇಲ್ಲಿ ಏನ್ ಪಾಯಿಂಟ್ ಬರ್ದೇನ್ರಿ, ಇಲ್ಲಿ ಏನ್ ಬರೀತಿರಲ್ಲ ನೀವು, ಎ ಮತ್ತು ಬಿ ವ್ಯಾಲ್ಯೂ ಏನ್ ಬರೀತಿರಲ್ಲ, ಈ LCM ಟೈಪ್ ಆಫ್ ಪ್ರಾಬ್ಲಮ್ಸ್ ಒಳಗಡೆ ಇದು ಯಾವಾಗ್ಲೂ 100% ವರ್ಕ್ ಡನ್ ವ್ಯಾಲ್ಯೂ ಇರ್ಬೇಕು. 100% ವರ್ಕ್ ಡನ್ ಅಂದ್ರೆ ವರ್ಕ್ ಪೂರಾ ಮುಗ್ಸಾಕ ಅವ್ರು ಎಷ್ಟು ದಿವಸ ತಗೊಂಡಾರ್ರಿ, ವರ್ಕ್ ಆ ಕೆಲಸನ ಪೂರಾ ಮುಗ್ಸಾಕ ಎಷ್ಟು ದಿವಸ ತಗೊಂಡಾರ್ರಿ, ಅದಕ್ಕೆ 100% ವರ್ಕ್ ಡನ್ ಅಂತ ಕರಿತೀವ್ರಿ. ಆಮೇಲೆ ಇದನ್ನು ಹೇಳ್ತೇನೆ ನೋಡ್ರಿ, ಆ ವರ್ಕ್ ಎಷ್ಟು ಜನ ಸೇರಿ ಮುಗಿಸಿದಾರು ಅದು ಇಂಪಾರ್ಟೆಂಟ್ ಇಲ್ರಿ. ಮತ್ತ ಎ ಮತ್ತ ಬಿ ಕಂಪ್ಲೀಟೆಡ್ ದ ವರ್ಕ್ ಇನ್ 20 days ಅಂತ ಕೊಟ್ರಂದ್ರ ಇಲ್ಲಿ ನಾವ್ ಏನ್ ಬರಿತೀವಿ, ಆರಾಮಾಗಿ ಬರಿಬಹುದ್ರಿ, A + B = 20 days ಅಂತ ಬರಿಬಹುದು ನಾವು. A, B and C completed the same work in 5 days ಅಂತ ಇತ್ತಂದ್ರ ನೀವು ಏನ್ ಬರಿಬಹುದ್ರಿ, A + B + C = 5 days ಅಂತ ಬರಿಬಹುದ್ರಿ. ಯಾಕೆ ಹೇಳ್ರಿ,
ಮೂರೂ ಜನ ಸೇರಿ ಮಾಡ್ಯಾರ್ರಿ. ಬಟ್ ಮೂರೂ ಜನ ಸೇರಿ ಆ ವರ್ಕ್ ನ ಕಂಪ್ಲೀಟ್ ಮಾಡ್ಯಾರ. ನಮಗ್ ವರ್ಕ್ ಕಂಪ್ಲೀಟ್ ಮಾಡಿರ್ಬೇಕು. ಯಾರು ಎಷ್ಟು ಜನ ಸೇರಿ ಮಾಡಿದಾರ ಅನ್ನೋದು ಇಂಪಾರ್ಟೆಂಟ್ ಇಲ್ರಿ. ಓಕೆ, ರೈಟ್. ಸೊ ಅದಕ್ಕೆ ಇಲ್ಲಿ ನಾವು ಯಾವಾಗ್ಲೂ ಏನ್ ಬರಿಬೇಕ್ರಿ, 100% ವರ್ಕ್ ಡನ್ ವ್ಯಾಲ್ಯೂ ಇಲ್ಲಿ ಬರಿಬೇಕ್ರಿ. ಓಕೆ, ಚಲೋ. ಈಗ ಇದನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ್ರಿ. ಓಕೆ, ಇದನ್ನೊಂದು ಸ್ವಲ್ಪ ಸೈಡಿಗೆ ಇಟ್ಬಿಡೋಣ್ರಿ. ಫೈನ್. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಇದರದ LCM ತಗೋರಿ. ಈ ಎರಡೂ ಸಂಖ್ಯೆ ಏನದ ನೋಡ್ರಿ, ಇದರದ LCM ತಗೋರಿ. ಸೊ ಇದರದ LCM ಹೆಂಗ್ ತಗೋಬೇಕ್ರಿ? ಓಕೆ, ನಿಮಗೆ ಆಲ್ರೆಡಿ ಹೇಳಿನ, ಎರಡು ಸಿಂಪಲ್ ನಂಬರ್ಸ್ ಇದ್ವು ಅಂದ್ರೆ ದೊಡ್ಡ ಸಂಖ್ಯೆದ ನಂಬರ್, ದೊಡ್ಡ ಸಂಖ್ಯೆ ಏನಿರ್ತದ ನೋಡ್ರಿ, ಅದರದ ಟೇಬಲ್, ಅದರ ಮಗ್ಗಿನ ಓದಕ್ ಚಾಲೂ ಮಾಡ್ರಿ. ಆಮೇಲೆ ಪ್ರತಿಯೊಂದು ಮಗ್ಗಿಗೆ ನೀವು ಹಂತದಾಗ ಓದ್ಬೇಕಾದ್ರೆ ಈ 20ನ ಭಾಗಸ್ರಿ, ಇನ್ನೊಂದು ನಂಬರ್ ಏನೈತ್ಲ ಅದನ್ನ ಭಾಗಸ್ರಿ. ಸೊ 31 30, 30ರೊಳಗೆ 20 ಭಾಗಿಸಿದ್ರೆ ಅದು ಭಾಗ ಆಗಂಗಿಲ್ರಿ. ಸೊ 32 60, ನೀವು 20ನ ಭಾಗ ಮಾಡಿಸಿದ್ರ ಅಂದ್ರೆ 60. ಈ LCM ಏನೈತಿ ನೋಡ್ರಿ, ಇದು LCM ಏನೈತಲ್ಲ, ಈ LCM ಗೆ ನಾವು ಟೋಟಲ್ ವರ್ಕ್ ಅಂತ ಕರಿತೀವ್ರಿ. ಇದಕ್ಕ ನಾವು ಏನಂತ ಕರಿತೀವಿ ಅಂತಂದ್ರ ಟೋಟಲ್ ವರ್ಕ್ ಅಂತ ಕರಿತೀವಿ. ನೋಡ್ರಿ, ನಾನು ಸ್ವಲ್ಪ ನಿಮಗೆ ಕಂಪ್ಲೀಟ್ಲಿ ಡಿಟೇಲ್ ಆಗಿ ಹೇಳಾಕತ್ತೇನ್ರಿ. ಓಕೆ, ಯಾಕೆ ಡಿಟೇಲ್ ಆಗಿ ಹೇಳಾಕತ್ತೇನೆ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತೈತ್ರಿ. ಓಕೆ, ಯಾಕಂತಂದ್ರ ನಮ್ಮ ಮೈಂಡ್ ಒಳಗಡೆ ಥಿಂಗ್ಸ್ ಕ್ಲಾರಿಟಿ ಇತ್ತಂತ ತಿಳ್ಕೊರಿ, ಅವ್ರ ಕ್ವಶನ್ ಹೆಂಗೂ ಕೊಟ್ಟರು ನಮ್ಗೆ ಕನ್ಫ್ಯೂಷನ್ ಆಗಂಗಿಲ್ರಿ. ಓಕೆ, ಸೊ ಅದಕ್ಕೆ ಮೈಂಡ್ ಒಳಗೆ ಕ್ಲಾರಿಟಿ ಇರ್ಲಿ. ಇದು ಟೋಟಲ್ ವರ್ಕ್ ಐತ್ರಿ. ಅಂದ್ರ ಇಲ್ಲಿನ 60 ಅಂತ ಏನು ಬರ್ದೇನ್ ನೋಡ್ರಿ, ಅಂದ್ರ 60 ಕೆಲಸ ಅದಾವ ಅಂತ ಅನ್ಕೋರಿ. ಆ 60 ಕೆಲಸ ಏನೂ ಇರ್ಬೋದ್ರಿ. ಫಾರ್ ಎಕ್ಸಾಂಪಲ್ 60 ವಾಲ್ಸ್ ಅದಾವ್ರಿ, 60 ಗೋಡೆಗಳು ಅದಾವು. ಆ ಗೋಡೆಗಳನ್ನ ನಾ ಪೇಂಟ್ ಮಾಡ್ಬೇಕಾಗೈತ್ರಿ. ಆ 60 ಗೋಡೆಗಳನ್ನ ನಾ ಪೇಂಟ್ ಮಾಡ್ಬೇಕಾಗೈತ್ರಿ. ಸೊ 60 ಗೋಡೆಗಳು ಏನದಾವಲ್ಲ ಅದು ಕೆಲಸ ರೀ. ಸೊ ಅದನ್ನ ಇಲ್ಲಿ ಡಿಫೈನ್ ಮಾಡೀನ್ರಿ. ಈಗ ನಮಗ್ ಕ್ವಶನ್ದಾಗ ಏನ್ ಕೊಟ್ಟಾನ್ರಿ ಅವ, ಒಂದು ಕೆಲಸನ 20 ದಿವಸ ಮುಗಿಸ್ತಾನ ಅಂತ ಕೊಟ್ಟಾನ್ರಿ. ಇಷ್ಟ ಕೊಟ್ಟಾನ. ಸೊ ಅದ ಕೆಲಸ ಏನೈತಿ ಅದು ನಮಗ್ ಗೊತ್ತಿಲ್ಲ. ಸೊ ಆ ಕೆಲಸನ ನಾವು ಡಿಫೈನ್ ಮಾಡೀವ್ರಿ. ಇಲ್ಲಿ LCM ತಗೊಂಡು ಆ ಕೆಲಸನ ಡಿಫೈನ್ ಮಾಡೀವ್ರಿ. ಸೊ ಈಗ ನಾವ ಏನ್ ಡಿಫೈನ್ ಮಾಡ್ಕೊಂಡಿವ್ ಅಂದ್ರ 60 ಗೋಡೆಗಳು ಅದಾವು. ಆ ಗೋಡೆಗಳನ್ನ ನಾವು ಪೇಂಟ್ ಮಾಡ್ಬೇಕಾಗೈತ್ರಿ. ಸೊ ಆ 60 ಗೋಡೆಗಳನ್ನ ಪೇಂಟ್ ಮಾಡಾಕ ಏನದ ನೋಡ್ರಿ, ಇವನ್ 20 ದಿವಸ ತಗೋತಾನ್ರಿ. 60 ಗೋಡೆಗಳು ಪೇಂಟ್ ಮಾಡಾಕ ಏನದ ನೋಡ್ರಿ, ಇವನ್ 20 ದಿವಸ ತಗೋತಾನ್ರಿ. ಇದ 60 ಗೋಡೆಗಳನ್ನ ಪೇಂಟ್ ಮಾಡಾಕ B 30 ದಿವಸ ತಗೋತಾನ್ರಿ. ಈಗ ಆಲ್ರೆಡಿ ಪೇಂಟ್ ಮಾಡ್ಯಾನಲ್ ಸರ್, ಹೊಳ್ಳಿ B ಯಾಕೆ ಪೇಂಟ್ ಮಾಡಕ್ ಹೋಗ್ತಾನ ಅಂತ ಕೇಳ್ಬೇಡ್ರಿ. ಆ ಲಾಜಿಕ್ ಇಲ್ಲಿ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ರೈಟ್. ಸೊ ಇಲ್ಲಿ 60 ಏನೈತಿ ನೋಡ್ರಿ, ಇದು ಟೋಟಲ್ ವರ್ಕ್ ಅಂತ ನಾವು ಡಿಫೈನ್ ಮಾಡಿದ್ವಿ. ಈಗ ಸದ್ಯಕ್ಕೆ ಫಾರ್ ಟೈಮ್ ಬಿಂಗ್ ನಿಮಗೆ ಎಲ್ಲರಿಗೂ ಕಂಫರ್ಟೇಬಲ್ ಆಗಲಿ ಅಂತ ನಾ ಇಲ್ಲಿ ಏನ್ ಮಾಡ್ತೇನಪ್ಪ ಅಂತಂದ್ರ, ಇದು 60 ಏನೈತಲ್ಲ ಇದನ್ನ 60W ಅಂತ ತಗೋತಾನ. ಓಕೆ, 60W ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಇರಬಾರ್ದು. 60W ಅಂತಂದ್ರೆ 60 ಕೆಲಸ ಐತಿ, 60 ಕೆಲಸ ಐತಿ. W ಅಂದ್ರ ವರ್ಕ್, ಸೊ 60 ವರ್ಕ್ ಐತಿ. ಈಗ ಏನ್ ಮಾಡೋಣ್ರಿ, ಇಲ್ಲೇ ಎಫಿಷಿಯನ್ಸಿನ ಫೈನ್ ಮಾಡೋಣ. ಈಗ ಕೆಲವೊಬ್ರು ಎಫಿಷಿಯನ್ಸಿ ಇಲ್ಲೇ ಬರೀತಾರ್ರಿ, ನಾನು ಇಲ್ಲಿ ಬರೆಯಾಕತ್ತೇನೆ, ಸ್ವಲ್ಪ ಸೈಡಿಗೆ ಬರೆಯಾಕತ್ತೇನೆ. ಏನ್ ತೊಂದ್ರೆ ಇಲ್ಲ, ನೀವು ಎಲ್ಲಿ ಬರ್ಕೊಂಡ್ರು ಅದ ಎಫಿಷಿಯನ್ಸಿನ. ಓಕೆ, ಈಗ ಎಫಿಷಿಯನ್ಸಿ ಅಂದ್ರೆ ಏನ್ರಿ, ಈಗ ಜಸ್ಟ್ ನಾನು ಒಂದು 10-15 ನಿಮಿಷ ಹಿಂದ್ಗಡೆನ ಹೇಳಿದ್ದೀನ್ರಿ ನಾನು. ಓಕೆ, ಹೌ ಮಚ್ ಯೂನಿಟ್ಸ್ ಆಫ್ ವರ್ಕ್. ಈಗ ಅದಾನ ಅಂತ ತಿಳ್ಕೊರಿ, ಅಥವಾ ಈಗ ಸದ್ಯಕ್ಕೆ P ತಗೊಳ್ರಿ, ಯಾಕಂದ್ರೆ ಇಲ್ಲದಾನ. P 5 ಯೂನಿಟ್ ಆಫ್ ವರ್ಕ್ 5 ಐತ್ ಅಂತ ತಿಳ್ಕೊರಿ. P ಎಫಿಷಿಯನ್ಸಿ 5 ಐತಂದ್ರ ಏನ್ ಹೇಳ್ತತ್ರಿ, ಅವನು ಪ್ರತಿ ದಿವಸ 5 ಯೂನಿಟ್ ಕೆಲಸನ ಪ್ರತಿ ದಿವಸ ಮಾಡ್ತಾನ್ರಿ. ಓಕೆ, 5 ಯೂನಿಟ್ ಕೆಲಸನ ಪ್ರತಿ ದಿವಸ ಮಾಡ್ತಾನ್ರಿ. ಯಾರ? P, ರೈಟ್. ಈಗ ಏನದ ನೋಡ್ರಿ, ಅವನು 60 ಗೋಡಿನ ಪೇಂಟ್ ಮಾಡಾಕ 20 ದಿವಸ ತಗೊಂಡ್ರಿ. 60 ಗೋಡಿನ ಪೇಂಟ್ ಮಾಡಾಕ ಅವನು 20 ದಿವಸ ತಗೊಂಡ್ರಿ. ಅಂದ್ರೆ ನೀವು ಇದನ್ನ ಏನಾದ್ರೂ ನೀವು ಒಂದ್ ವೇಳೆ ಡಿವೈಡ್ ಮಾಡಿದ್ರಿ ಅಂತ ತಿಳ್ಕೊರಿ. ಸೊ 2 1s 2 3s ಅಂದ್ರೆ ಇಲ್ಲಿ ಎಷ್ಟು ಬರ್ತೈತ್ರಿ, 3 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಅಂದ್ರೆ ಇದರ ಅರ್ಥ ಏನ್ರಿ, ಏನದ ನೋಡ್ರಿ, ಅಂದ್ರ ಏನದ ನೋಡ್ರಿ, ಅವನು ಪ್ರತಿ ದಿವಸ 3 ಯೂನಿಟ್ ಕೆಲಸ ಮಾಡ್ತಾನ್ರಿ.
ಪ್ರತಿ ದಿವಸ 3 ಗೋಡೆನ ಪೇಂಟ್ ಮಾಡ್ತಾನ್ರಿ. ಎ ಏನದ ನೋಡ್ರಿ, ಅವನು ಪ್ರತಿ ದಿವಸ 3 ಗೋಡೆನ ಪೇಂಟ್ ಮಾಡ್ತಾನ್ರಿ. ಓಕೆ, ಹಂಗ 20 ದಿವಸ ಮಾಡ್ಯಾನ್ರಿ. ಅದೇ ರೀತಿ ಒಳಗ ಬಿ ದ ಎಫಿಷಿಯನ್ಸಿ ಎಷ್ಟೈತಿ ನೋಡ್ರಿ, ಇದನ್ನ ಇಲ್ಲಿ ಡಿವೈಡ್ ಮಾಡಿದ್ರಿ ಅಂತ ತಿಳ್ಕೊರಿ. 60 ಡಿವೈಡೆಡ್ ಬೈ 30 ಮಾಡಿದ್ರಿ ಅಂದ್ರೆ 2 ಬರ್ತೈತಿ. 2 ಯೂನಿಟ್ಸ್ ಆಫ್ ವರ್ಕ್ ಪರ್ ಡೇ. ಅಂದ್ರ ನಮ್ದ ಬಿ ಏನದ ನೋಡ್ರಿ. ಸೊ ಬಿ ಏನ್ ಮಾಡ್ತಾನಪ್ಪ ಅಂತಂದ್ರ ಅವನು ಪ್ರತಿ ದಿವಸ 2 ಯೂನಿಟ್ ಕೆಲಸ ಮಾಡ್ತಾನ್ರಿ. ಓಕೆ, ಪ್ರತಿ ದಿವಸ 2 ಯೂನಿಟ್ ಕೆಲಸ ಮಾಡ್ತಾನ್ರಿ. ಈಗ ನೋಡ್ರಿ, ಇವು ಎರಡು ಏನದಾವ ನೋಡ್ರಿ, ಇವು ಎರಡು ಎಫಿಷಿಯನ್ಸಿ ಅದಾವ್ರಿ. ಓಕೆ, ಇದು ಎಫಿಷಿಯನ್ಸಿ ಐತ್ರಿ, ಆಮೇಲೆ ಇದು ಎಫಿಷಿಯನ್ಸಿ ಐತ್ರಿ. ಸೊ ಈಗ ನನ್ನ ಕ್ವಶನ್, ನಾವು ಎಫಿಷಿಯನ್ಸಿನ ಯಾಕೆ ಫೈಂಡ್ ಮಾಡ್ತೀವಿ? ಎಸ್ ಯೋಗಿತ್, ಐ ವಿಲ್ ಕಮ್ ಟು ದಟ್ ಪಾಯಿಂಟ್, ಡೋಂಟ್ ವರಿ. ಓಕೆ, ಬಟ್ that formula will not work everywhere. Okay, right. ಇಲ್ಲಿ ಎಫಿಷಿಯನ್ಸಿನ ನಾವು ಯಾಕೆ ಫೈಂಡ್ ಮಾಡ್ತೀವ್ರಿ? 2 ರೀಸನ್ಸ್ ಅದಾವ್ರಿ. ಒಂದನೇ ರೀಸನ್, ಎಫಿಷಿಯನ್ಸೀಸ್ ಆರ್ ಕಾನ್ಸ್ಟಂಟ್. ಎಫಿಷಿಯನ್ಸೀಸ್ ಕಾನ್ಸ್ಟಂಟ್ ಅದಾವ್ರಿ. ಎಫಿಷಿಯನ್ಸೀಸ್ ಕಾನ್ಸ್ಟಂಟ್ ಅದಾವ ಅಂದ್ರೆ ಇದರ ಅರ್ಥ ಏನ್ರಿ? ನಾ ಏನ್ ಹೇಳಿನ್ರಿ ಇಲ್ಲಿ, ಎ ಒಂದು ದಿವಸಕ್ಕ 3 ಯೂನಿಟ್ ಕೆಲಸ ಮಾಡ್ತಾನೆ. ಎ ಒಂದು ದಿವಸಕ್ಕೆ 3 ಯೂನಿಟ್ ಕೆಲಸ ಮಾಡ್ತಾನ್ರಿ. ಹಿಂಗ ಅವನು 1,000 ದಿವಸ ಕೆಲಸ ಮಾಡಿದ್ರು. ಎಷ್ಟ್ರಿ? 1,000 ದಿವಸ. 1,000 ದಿವಸ ಕೆಲಸ ಮಾಡಿದ್ರು ಕೂಡ 1,000ನೇ ದಿವಸಕ್ಕೂ ಅವ್ನು ಇಷ್ಟ ಕೆಲಸ ಮಾಡ್ತಿರ್ತಾನ. ಅಂದ್ರ ಪ್ರತಿ ದಿವಸ 3 ಯೂನಿಟ್ ಕೆಲಸನ ಮಾಡ್ತಿರ್ತಾನ. ಈಗ ನಾವ ನೋಡ್ರಿ, ಪ್ರಾಕ್ಟಿಕಲಿ ಮಾತಾಡ್ಬೇಕಾದ್ರ ಸ್ಟಾರ್ಟಿಂಗ್ ಯಾವ್ದು ವರ್ಕ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಇರ್ತೈತ್ರಿ. ಸ್ಟಾರ್ಟಿಂಗ್ 4-5 ದಿವಸ ನಾವು ಫುಲ್ ಜೋಶ್ದಾಗ ಏನ್ ಮಾಡ್ತೀವಿ, ಸಿಕ್ಕಾಪಟ್ಟಿ ಕೆಲಸ ಮಾಡ್ತೀವಿ. ಆಮೇಲೆ ಜೋಶ್ ಕಡಿಮೆ ಆಗ್ಬಿಡ್ತೈತ್ರಿ, ಆಮೇಲೆ ವರ್ಕು ಕಡಿಮೆ ಆಗಕ್ ಸ್ಟಾರ್ಟ್ ಆಗ್ತೈತ್ರಿ. ಹಂಗ ಇಲ್ಲಿ ಪ್ರಾಬ್ಲಮ್ಸ್ದಾಗ ಆಗಂಗಿಲ್ರಿ. ಓಕೆ, ಸೊ 1ನೇ ದಿವಸ ಎಷ್ಟು ವರ್ಕ್ ಎ ಮಾಡ್ತಿರ್ತಾನ ನೋಡ್ರಿ, ಅವನು 1000ನೇ ದಿವಸ ವರ್ಕ್ ಮಾಡ್ಬೇಕಾದ್ರೂ ಅಷ್ಟೇ ಕೆಲಸ ಮಾಡ್ತಿರ್ತಾನ. ಅದು ಇನ್ಕ್ರೀಸು ಆಗಂಗಿಲ್ರಿ, ಡಿಕ್ರೀಸು ಆಗಂಗಿಲ್ರಿ. ಎಲ್ಲಿವರೆಗೂ ರೀ? ಎಲ್ಲಿವರೆಗೂ ನಮ್ಮ ಕ್ವಶನ್ ಒಳಗೆ ಮೆನ್ಷನ್ ಮಾಡಂಗಿಲ್ಲ ನೋಡ್ರಿ, ಅಲ್ಲಿವರೆಗೂ ನಮಗ ಇದು ಥಿಂಗ್ಸ್ ಸೇಮ್ ಆಗ್ತದೆ. ಈಗ ಕೆಲವೊಂದ್ಸಲ ಏನ್ ಮಾಡ್ತಾನ್ರಿ ಅವ, ಹಿಂಗ್ ಕ್ವಶನ್ದಾಗ ಹೇಳ್ತಾನ್ರಿ, ಎ ಅಂಡ್ ಬಿ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್. ಎ ಮತ್ತು ಬಿ ಇಬ್ರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು. 5 ದಿವಸ ಆದ್ಮೇಲೆ ಎ ಇಂಜರ್ಡ್ ಆದ. ಏನೋ ಗಾಯ ಆತ್ರಿ. ಅದರಿಂದ ಅವನ್ ಎಫಿಷಿಯನ್ಸಿ ಏನೈತಲ್ಲ 33.33% ಅವನ್ ಎಫಿಷಿಯನ್ಸಿ ಕಡಿಮೆ ಆಯ್ತು ಅಂತ ಹೇಳ್ತಾನವ. ಸೊ ಹಂಗ ಯಾವಾಗ ಹೇಳ್ತಾನ ನೋಡ್ರಿ, ಅವಾಗ ಅಷ್ಟೇ ಎಫಿಷಿಯನ್ಸಿ ಕಡಿಮೆ ಆಗ್ತೈತ್ರಿ. ಇಲ್ಲಿಕಂದ್ರ ನೀವಾಗ್ಲೇ ಎಫಿಷಿಯನ್ಸಿ ಕಡಿಮೆ ಆಗ್ತೈತಿ ಅಂತ ಅಸ್ಯೂಮ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಸೊ ಎಲ್ಲಿವರೆಗೂ ಮೆನ್ಷನ್ ಮಾಡಂಗಿಲ್ಲ ನೋಡ್ರಿ ಕ್ವಶನ್ ಒಳಗ, ಅಲ್ಲಿವರೆಗೂ ಅವರು 1,000 ಅಲ್ಲ 2,000 ದಿವಸ ಕೆಲಸ ಮಾಡಿದ್ರು ಕೂಡ ಪ್ರತಿ ದಿವಸ ಕೂಡ ಎ 3 ಯೂನಿಟ್ ಕೆಲಸನ ಮಾಡ್ತಾನ್ರಿ. ಪ್ರತಿ ದಿವಸ ಕೂಡ 3 ಯೂನಿಟ್ ಕೆಲಸನ ಮಾಡ್ತಾನ್ರಿ. ಸೊ ಇದಕ್ಕೆ ನಾವ್ ಏನಂತ ಕರಿತೀವ್ರಿ, ಎಫಿಷಿಯನ್ಸೀಸ್ ಆರ್ ಕಾನ್ಸ್ಟಂಟ್ ಆರ್ ಎಫಿಷಿಯನ್ಸೀಸ್ ವಿಲ್ ನಾಟ್ ಚೇಂಜ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಇಸ್ ಮೆನ್ಷನ್ಡ್ ಇನ್ ದ ಕ್ವಶನ್. ಎಲ್ಲಿವರೆಗೂ ಎಫಿಷಿಯನ್ಸಿ ಅವ್ರದ್ದು ಚೇಂಜ್ ಆಗಂಗಿಲ್ರಿ, ಎಲ್ಲಿವರೆಗೂ ಅವ್ರು ನಮಗ್ ಕ್ವಶನ್ ದಾಗ ಕೊಡಂಗಿಲ್ಲ ನೋಡ್ರಿ, ಅಲ್ಲಿವರೆಗೂ ಅದು ಚೇಂಜ್ ಆಗಂಗಿಲ್ಲ. ರೈಟ್? ನೆಕ್ಸ್ಟ್, ಇದು ಒಂದು ರೀಸನ್ ಅಂತ್ರಿ. ಒಂದು ರೀಸನ್, 2 ರೀಸನ್ಸ್ ಯಾಕೆ ನಾವು ಎಫಿಷಿಯನ್ಸಿ ಫೈಂಡ್ ಮಾಡ್ತೀವಿ ಅಂತ ನಾನು ಕೇಳಿದಾಗ, ಒಂದು ರೀಸನ್ ನಾನು ನಿಮಗೆ ಹೇಳಿನ್ರಿ, ಎಫಿಷಿಯನ್ಸೀಸ್ ಕಾನ್ಸ್ಟೆಂಟ್ ಇರ್ತಾವು ಅಥವಾ ಎಫಿಷಿಯನ್ಸೀಸ್ ಚೇಂಜ್ ಆಗಂಗಿಲ್ಲ. ಓಕೆ, ಎಲ್ಲಿವರೆಗೂ ನಮ್ಮ ಕ್ವಶನ್ದಾಗ ಹೇಳಂಗಿಲ್ಲ ನೋಡ್ರಿ, ಅಲ್ಲಿವರೆಗೂ ಚೇಂಜ್ ಆಗಂಗಿಲ್ಲ. ಸೆಕೆಂಡ್ ಪಾಯಿಂಟ್ ನೋಡ್ರಿ, ನೀವು ಎಫಿಷಿಯನ್ಸೀಸ್ ನ ಆಡ್ ಮಾಡಬಹುದ್ರಿ, ಅಂದ್ರೆ ಎಫಿಷಿಯನ್ಸೀಸ್ ನ ಕೂಡಿಸಬಹುದ್ರಿ ಅಥವಾ ಎಫಿಷಿಯನ್ಸೀಸ್ ನ ಕಳಿಬಹುದ್ರಿ. ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗ್ತೈತ್ರಿ. ಓಕೆ, ಸೊ ನಮಗ ಕೆಲವೊಂದು ಸಿಚುವೇಶನ್ ಒಳಗಡೆ ಎಫಿಷಿಯನ್ಸೀಸ್ ನ ಕೂಡಿಸ್ಬೇಕಾಗ್ತೈತ್ರಿ, ಕೆಲವೊಂದು ಸಿಚುವೇಶನ್ ಒಳಗೆ ಎಫಿಷಿಯನ್ಸೀಸ್ ನ ಕಳಿಬೇಕಾಗ್ತೈತ್ರಿ. ಸೊ ನಮಗ್ ಪರ್ಮಿಷನ್ ಐತ್ರಿ, ಎಫಿಷಿಯನ್ಸೀಸ್ ನ ನಾವು ಆಡ್ ಬೇಕಾದ್ರೆ ಮಾಡ್ಕೋಬಹುದ್ರಿ, ಅಂದ್ರೆ ಅವನು ಕೂಡಿಸಬಹುದ್ರಿ, ಅಥವಾ ನಾವ್ ಏನ್ ಮಾಡ್ಬೋದ್ರಿ, ಕಳಿಬಹುದ್ರಿ. ಓಕೆ, ರೈಟ್. ಚಲೋ, ಈಗ ಇವು 2 ರೀಸನ್ಸ್ ಸಂಬಂಧ ನಾ ಇಲ್ಲಿ ಏನ್ ಮಾಡಾಕತ್ತೇನಪ್ಪ ಅಂತಂದ್ರೆ ಎಫಿಷಿಯನ್ಸೀಸ್ ಫೈಂಡ್ ಮಾಡಾಕತ್ತೇನೆ. ಓಕೆ, ರೈಟ್. ಸೊ ಎ ಏನ್ ಮಾಡ್ತಾನ್ರಿ, ಪ್ರತಿ ದಿವಸ 3 ಯೂನಿಟ್ ಕೆಲಸ ಪ್ರತಿ ದಿವಸ ಮಾಡ್ತಾನ್ರಿ. ಬಿ ಏನ್ ಮಾಡಾಕತ್ತಾನ್ರಿ, 2 ಯೂನಿಟ್ ಕೆಲಸ ಪ್ರತಿ ದಿವಸ ಮಾಡಾಕತ್ತಾನ್ರಿ. ಸೊ ಇದನ್ನ ಒಂದ್ ವೇಳೆ ನಾವು ಆಡ್ ಮಾಡಿದೀವಿ ಅಂತ ತಿಳ್ಕೊರಿ. ಸೊ ಇಬ್ರು ಸೇರಿ
ಇಬ್ರು ಸೇರಿ ಒಂದು ದಿವಸ ಕೆಲಸ ಮಾಡಿದ್ರ ಅಂತ ತಿಳ್ಕೊರಿ, ಅವರು ಎಷ್ಟು ಕೆಲಸ ಮಾಡ್ತಾರ್ರಿ? 5 ಯೂನಿಟ್ ಕೆಲಸ ಮಾಡ್ತಾರೆ. ಓಕೆ, ಸೊ ಪ್ರತಿ ದಿವಸ ಅವರು 5 ಯೂನಿಟ್ ಕೆಲಸ ಮಾಡ್ತಾರೆ. ಯಾವಾಗ ಹೇಳ್ರಿ? ಇಬ್ರು ಒಟ್ಟಿಗೆ ವರ್ಕ್ ಮಾಡ್ಬೇಕಾದ್ರೆ. ಬಟ್ ನೆನಪಿರ್ಲ್ರಿ, ಏದ್ ಕೆಲಸ ಎ ಮಾಡ್ತಿರ್ತಾನ್ರಿ, ಬಿದ್ ಕೆಲಸ ಬಿ ಮಾಡ್ತಿರ್ತಾನ್ರಿ. ಓಕೆ, ಬಟ್ ನಾವೇನ್ ಮಾಡಾಕತ್ತೀವಿ? ಇಬ್ರು ಸೇರಿ ಇಬ್ರಿಗೆ ಒಂದ ದಿವ್ಸ ಕೊಟ್ಟಿವಿ ನಾವು. ಈ ಕಡೆ ಎ ವರ್ಕ್ ಮಾಡಾಕತ್ತೀವ್ರಿ, ಈ ಕಡೆ ಬಿ ವರ್ಕ್ ಮಾಡಾಕತ್ತೀವ್ರಿ. ಇಬ್ರದು ಸೇರಿ ಇಬ್ರಿಗೂ ಒಂದು ದಿವ್ಸ ಟೈಮ್ ಕೊಟ್ಟಿವಪ್ಪ ಅಂತಂದ್ರೆ ಇಬ್ರು ಸೇರಿ ಎಷ್ಟು ಕೆಲಸ ಮುಗಿಸಿರ್ತಾರಪ್ಪ ಅಂತಂದ್ರೆ 5 ಕೆಲಸ ಮುಗಿಸಿರ್ತಾರೆ. ಓಕೆ, ಸೊ ಈಗ ನಮಗ್ ಕ್ವಶನ್ ಏನ್ ಕೇಳ್ಯಾರ್ರಿ ಅವರು? ಒಂದ್ ವೇಳೆ 60 ಕೆಲಸ ಮಾಡ್ಬೇಕಾದ್ರೆ ಇಬ್ರು ಸೇರಿ 60 ಕೆಲಸ ಎಷ್ಟು ದಿವ್ಸ ಮುಗಿಸ್ತಾರು ಅಂತ ಕ್ವಶನ್ ಕೇಳ್ಯಾರ್ರಿ. ಸೊ ಇಬ್ರು ಸೇರಿ 60 ಕೆಲಸನ ಎಷ್ಟು ದಿವ್ಸ ಮುಗಿಸ್ತಾರ ಅಂತಂದ್ರ 60 ಕೆಲಸ ಐತ್ರಿ. ಅವರು ಪ್ರತಿ ದಿವ್ಸ 5 ಕೆಲಸನ ಮಾಡ್ತಾರ್ರಿ. ಸೊ ಈಗ ನೀವ ನೋಡ್ಬೋದ್ರಿ ಯೂನಿಟ್, ಇಲ್ಲಿ ವರ್ಕ್ ಮತ್ತು ವರ್ಕ್ ಕ್ಯಾನ್ಸಲ್ ಆಗ್ತತ್ರಿ, ಈ ಡೇಸ್ ಮ್ಯಾಗ್ ಬರ್ತಾವ್ರಿ. ಸೊ 5 1 5 5 2 10, ಅಂದ್ರೆ ಎಷ್ಟು ದಿವ್ಸನ ಮುಗಿಸ್ತಾರ್ರಿ? 12 ದಿವಸದಾಗ ಈ ಎರಡೂ ಸೇರಿ ಇಬ್ರು ಸೇರಿ ಈ ಕೆಲಸನ ಮುಗಿಸ್ತಾರ್ರಿ. ಓಕೆ, ಸೊ ಇದನ್ನ ನೀವು ಡೈರೆಕ್ಟ್ಲಿನೂ ಸಾಲ್ವ್ ಮಾಡಬಹುದಾಗಿತ್ರಿ. ಈ ಕ್ವಶನ್ ನ ನೀವು ಡೈರೆಕ್ಟ್ಲಿನೂ ಸಾಲ್ವ್ ಮಾಡಬಹುದಾಗಿತ್ರಿ. ಯಾವ ರೀತಿಪ್ಪ ಅಂತಂದ್ರ ಆ ಎರಡು ತರದ್ದು ಪ್ರೊಡಕ್ಟ್, ಅಂದ್ರೆ ಅದೇನ್ 20 ದಿವಸ ಮತ್ತು 30 ದಿವಸ ಐತ್ ನೋಡ್ರಿ, ಅದ ಎರಡೂನು ಗುಣಾಕಾರ ಮಾಡಿ ಅದ ಎರಡೂನು ಕೂಡಿಸ್ಬಿಡ್ರಿ. ಸೊ 20 + 30. ಓಕೆ, ಸೊ ಗುಣಾಕಾರ ಮಾಡಿ ಕೂಡಿಸ್ಬಿಡ್ರಿ. ಇದು ಎಷ್ಟಾಗ್ತತ್ ನೋಡ್ರಿ? 600 ಆಗ್ತತ್ರಿ, ಡಿವೈಡೆಡ್ ಬೈ 50. ಸೊ ಇದನ್ನ ನೀವು ಡಿವೈಡ್ ಮಾಡಿದೀನಿ ಅಂದ್ರೆ ಇಲ್ಲೂ ಕೂಡ ನಿಮಗೆ ಎಷ್ಟು ಬರ್ತತ್ರಿ? 12 ದಿವಸ ಬರ್ತತ್ರಿ. ಬಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಈ ತರದ ಕ್ವಶನ್ ನ ಎಕ್ಸಾಮಿಗೆ ಬರುದಿಲ್ರಿ. ಇಲ್ಲಿ ನಾನು ನಿಮಗೆ ಮೆಥಡ್ ಎಕ್ಸ್ಪ್ಲೇನ್ ಮಾಡೇನ್ರಿ. ಓಕೆ, ಒಂದ್ ವೇಳೆ ಬಂತಂದ್ರೆ ಡೈರೆಕ್ಟ್ಲಿ ಇದು ಫಾರ್ಮುಲಾ ಯೂಸ್ ಮಾಡ್ರಿ, ಏನ್ ತೊಂದರೆ ಇಲ್ಲ. ಓಕೆ, ಬಟ್ ನನಗೆ ಹೇಳುದು ಏನಿತ್ತಪ್ಪ ಅಂತಂದ್ರೆ ಇದ್ರದ್ದು ರೀಪ್ರೆಸೆಂಟೇಷನ್. ಓಕೆ, ಈಗ ಇಲ್ಲಿ ನಾ ಏನೇನು ಬರ್ದೇನ್ ನೋಡ್ರಿ, ಇದೇನ್ ರೀಪ್ರೆಸೆಂಟೇಷನ್ ಐತಲ್ಲ, ಈ LCM ಟೈಪ್ ಆಫ್ ಪ್ರಾಬ್ಲಮ್ಸ್ ಒಳಗ ಎಲ್ಲಾ ಪ್ರಾಬ್ಲಮ್ಸ್ ಒಳಗೂ ನಾ ಇದ ರೀಪ್ರೆಸೆಂಟೇಷನ್ ನ ಯೂಸ್ ಮಾಡ್ತೇನೆ. ನೋ ಮ್ಯಾಟರ್ ಇದು ಫಾರ್ಮುಲಾ ಯೂಸ್ ಆಗ್ತೈತೇನಿಲ್ಲೋ, ದಟ್ ಈಸ್ ಸೆಕೆಂಡರಿ. ಓಕೆ, please tell me whether you all understood this or not.